ವೆಲ್ಕಮ್ ಟು ನ್ಯಾಷನಲ್ ಟಿವಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ರೈಮ್ಸ್ ಚಿತ್ರತಂಡ ಹಾಗೂ ಒನ್ ಮೋರ್ ಸ್ಪೆಷಲ್ ಗೆಸ್ಟ್. ಫಸ್ಟ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಮ್ಮ ಕನ್ನಡ ಚಲನಚಿತ್ರದ ಖ್ಯಾತ ನಟ ಅಜಿತ್ ಜಯರಾಜ್ ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ವೆರಿ ಕ್ಯೂಟ್ ಆಂಕರ್ ಯಶ್ವಂತ್. Thank you so much. ಇಲ್ಲಿಂದ ನನಗೇನು ಬರಲ್ಲ, Yes, super fantastic. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಸೊ ಇವತ್ತು ನನ್ನ ಕೆಲಸನ ಶುಭ ಪುಂಜ ಅವರು ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಹೀರೋ ಅವರಿಗೆ ಮತ್ತೆ ನನಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಹಾಗೆ ನಾನು ಕೂಡ ಅವ್ರನ್ನ ಬರಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕ್ಯೂಟೆಸ್ಟ್ ಬಬ್ಲಿಯಸ್ಟ್ ಶುಭ ಪುಂಜ ಅವರು ಕೂಡ ನನ್ನ ಕಡೆಯಿಂದ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಇಬ್ರು Super. ಸೂಪರ್. ಎಸ್, ರೈಮ್ಸ್ ಫಿಲಂ ಡಿಸೆಂಬರ್ 10ಕ್ಕೆ ರೆಡಿ ಇದೆ. ಸಾಕಷ್ಟು ಹತ್ರ ಇದೆ. ಸೂಪರ್ ಅಂತ ಹೇಳ್ತಾ ಇದ್ರೆ, ಆದ್ರೆ ಎಲ್ಲೋ ಮನಸ್ಸಲ್ಲಿ ಸ್ವಲ್ಪ ಒಂಚೂರು ಪುಕ್ಕ ಭಯ ಎಲ್ಲ ಇರುತ್ತಾ? ರಿಲೀಸ್ ಡೇಟ್ ಡೆಫಿನೆಟ್ ಆಗಿ ಭಯ ಅಂತಿದೆ, ಆದ್ರೆ ಕಾನ್ಫಿಡೆಂಟ್ ಆಗೋಯ್ತೇವೆ. ಐ ಥಿಂಕ್ ಟೀಮ್ ತುಂಬಾ ಕಾನ್ಫಿಡೆಂಟ್ ಆಗಿದೆ ಬಿಕಾಸ್ ದೇ ಕಮಿಂಗ್ ಆನ್ ಡಿಸೆಂಬರ್ 10th. ಅವ್ರ ಪ್ರಾಡಕ್ಟ್ ಮೇಲೆ ಭಯಂಕರ ಕಾನ್ಫಿಡೆನ್ಸ್ ಇದೆ. ನಾನು ಕೆಲವು ಸ್ನೀಕ್ ಪಿಕ್ಸ್ ಕೂಡ ನೋಡಿದೆ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಆಬ್ವಿಯಸ್ಲಿ ನಾವು ವೆನ್ ವಿ ಸಿ ದ ಪ್ರಾಡಕ್ಟ್ ನಮಗೂ ಕಾನ್ಫಿಡೆನ್ಸ್ ಬರುತ್ತೆ ದಟ್ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ. ಪ್ರತಿಯೊಂದು ಟ್ರೈಲರ್, ಟೀಸರ್, ಸ್ನಿಕ್ ಪಿಕ್ ಎಲ್ಲದರಲ್ಲೂ ಪ್ರತಿಯೊಂದು ಸಮಥಿಂಗ್ ನ್ಯೂ ಅಂತ ಹೇಳ್ಬೋದು. ಅಜಿತ್ ಅವ್ರಿಗೆ ನಾಯಕ ನಟನಾಗಿ ಮೊದಲನೇ ಸಿನಿಮಾ. ಹೌದು. ಸೊ ತುಂಬಾ ಒಳ್ಳೆ ರೀತಿ ಲಾಂಚ್ ಆಗ್ಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಅನ್ನೋ ಒಂದು ಥಾಟ್ಸ್ ಇರುತ್ತೆ. ಸೊ ಯಾಕಂದ್ರೆ ಈಗ ಫಸ್ಟ್ ಸಿನಿಮಾನೇ ನಮಗೆ ಒಂದು ಒಳ್ಳೆ ಬೇಸ್ಮೆಂಟ್ ಆಗುತ್ತೆ ಇಂಡಸ್ಟ್ರಿ ಬೆಳಿಬೇಕು ಅಂತ ಅಂದ್ರೆ. ಈ ಸಿನಿಮಾ ಎಷ್ಟರ ಮಟ್ಟಿಗೆ ಒಂದು ಸ್ಪೆಷಲ್ ಆಗ್ಬೋದು ನಿಮ್ಮ ಲೈಫಲ್ಲಿ? ಆಲ್ರೆಡಿ ಸ್ಪೆಷಲ್ ಆಗಿದೆ, ಯಾಕಂದ್ರೆ ತುಂಬಾನೇ ರೆಕಗ್ನಿಷನ್ ಸಿಕ್ಕಿದೆ. ಆಫ್ಟರ್ ರೈಮ್ಸ್ ರಿಲೀಸ್ ಅಂತ ಬಂದಾಗ, ಆಸ್ ಅ ಸಿಂಗಲ್ ಲೀಡ್ ಅಂತ ಬಂದಾಗ ತುಂಬಾನೇ ರೆಕಗ್ನಿಷನ್ ಕೊಟ್ಟಿದೆ. ಯಾಕಂದ್ರೆ ಮೊದಲೆಲ್ಲ ಹೇಳ್ಬೇಕಂದ್ರೆ ನನಗೆ ಇಷ್ಟೊಂದು ರೆಕಗ್ನಿಷನ್ ಇದ್ದಿಲ್ಲ. ಪೀಪಲ್ ಯೂಸ್ ಟು ಐಡೆಂಟಿಫೈ ಮೀ ಆಸ್ ಓಕೆ MP ಜಯರಾಜ್ ಅವ್ರ ಮಗ ಅಂತ ಐಡೆಂಟಿಫೈ ಮಾಡ್ತಾ ಇದ್ರು. ಈಗ ಒಂದು ಆ್ಯಕ್ಟರ್ ಅಂತ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ವಾಟ್ ಆ್ಯಕ್ಟರ್ ನೀಡ್ಸ್ ಅಲ್ಲ, ಒಂದು ರೆಕಗ್ನಿಷನ್ ಅನ್ನೋದು. ಒಂದು ಜನ ಬಂದು ಒಂದು ಸೆಲ್ಫಿ ಆಗಲಿ, ಇಲ್ಲಾಂದರೆ ಒಂದು ಮಾತಾಡಿಸಿದ್ರು, ದಟ್ ಇಸ್ ಲೈಕ್ ವಿ ಹ್ಯಾವ್ ಡನ್ ಸಮಥಿಂಗ್ ಇನ್ ಲೈಫ್. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾಲಿ. ವರ್ಕ್ ವೆರಿ ಹಾರ್ಡ್. ನಂತರ ಕೋಡ್ಬಳೆ ಚಕ್ಲಿ ತಿನ್ನಿಲ್ಲ. ಆ ಥರ ಹೇಳೋಕ್ಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್, ಶುಭ ಇಸ್ ಲೈಕ್ ಕಂಪ್ಲೀಟ್ ಫೋಕಸ್ಡ್ ಆ್ಯಂಡ್ ಡೆಡಿಕೇಟೆಡ್. ಬೇರೆ ಮೂಮೆಂಟಲ್ಲೇ ಲೈಕ್ ಹೇಳ್ಬೇಕಂದ್ರೆ ಶಾರ್ಟ್ ಮೂಮೆಂಟಲ್ಲಿ ಶಿಲ್ ಬಿ ಲೈಕ್ ವೆರಿ ಸೀರಿಯಸ್. ಬ್ರೇಕಲ್ಲಿ ಶಿಲ್ ಬಿ ಕಂಪ್ಲೀಟ್ಲಿ ಆಪೋಸಿಟ್. ಏನಂದ್ರೆ ಬರೀ ತಿಂಡಿ ಬಗ್ಗೆ ಮಾತಾಡ್ಕೊಂಡು ಏನು ಮಾಡಿರ್ತಾರೆ, ಭಟ್ರು ಇವತ್ತು ಏನು ಮಾಡಿರ್ತಾರೆ, ಅದು ಇದು. ದಟ್ ಇಸ್ ಹೌ ಶಿ ಇಸ್. ಬಟ್ ವರ್ಕ್ ಅಂತ ಬಂದಾಗ ಶಿ ಇಸ್ ವೆರಿ ಸೀರಿಯಸ್ ಅಬೌಟ್ ಇಟ್. ಯಾಕಂದ್ರೆ ಶುಭ ಅವರ ಆಕ್ಟಿಂಗ್ ನೋಡಿದೀವಿ, ಕೆಲಸ ನೋಡಿದೀವಿ, ಯಾವ ರೀತಿ ಆಗಿರುತ್ತೆ. ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ರ. ಸೊ ಇದರಲ್ಲಿ ನಮ್ಮ ಪಾತ್ರವನ್ನ ನಿರ್ವಹಿಸ್ತಾ ಇದ್ರ, ಜರ್ನಲಿಸ್ಟ್ ಪಾತ್ರವನ್ನ ನಿರ್ವಹಿಸ್ತಾ ಇದ್ರ. ಚಾಲೆಂಜಿಂಗ್ ಏನಾದ್ರು ಅನಿಸ್ತಾ ನಿಮ್ಗೆ ಸಿನಿಮಾದಲ್ಲಿ? ಚಾಲೆಂಜಿಂಗ್ ಅನ್ಸುತ್ತೆ ನನಗೆ ಈ ಕಂಪ್ಯೂಟರ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ಟೈಪ್ ಮಾಡೋದು, ಟಿಕ್ ಟಿಕ್ ಬರೆಯೋದು, ಟಿಕ್ ಟಿಕ್. ಆಯ್ತಾ, ಅದೆಲ್ಲ ನನಗೆ ತುಂಬ ಚಾಲೆಂಜ್ ಅನ್ಸುತ್ತೆ. ಎಸ್ಪೆಷಲಿ ಏನಾದರೂ ರಿಪೋರ್ಟ್ ಬರೀರಿ ಮೇಡಮ್ ಅಂದರೆ ನನಗೆ ಫಸ್ಟ್ ಕೈ ಹೋಗೋದೇ ಇದು ಏನು ಮರ ಬರೆಯೋದು, ಮೌಂಟೇನ್ಸಿಂಗ್ ಬರೆಯೋದು. ನನಗೆ ಡೈಲಾಗ್ಸ್ ಬರೆದು ಅಭ್ಯಾಸ ಇಲ್ಲ. ಸೊ ಐ ಲೈಕ್ ಏನು ಬರಿಬೋದು, ಲೈಕ್ ವಾಟ್ ಕೆನ್ ಐ ರೈಟ್ ಅವ್ರು ವಾಟ್ ಕೆನ್ ಐ ಟೈಪ್ ಮಾಡಿದ್ರು ನಮ್ಗೆ ಏನು ಗೂಗಲಲ್ಲಿ ಟೈಪ್ ಮಾಡ್ದಂಗೆ ಮಾಡ್ತೀವಿ. ಓಕೆ, ಸೊ ಆಲ್ ದಟ್ ಈಸ್ ವೆರಿ ಚಾಲೆಂಜಿಂಗ್ ಟು ಲುಕ್ ಪ್ರೊಫೆಷನಲ್. ಎಸ್ಪೆಷಲಿ ಕ್ರೈಮ್ ರಿಪೋರ್ಟ್ ಥರ ಯು ಹ್ಯಾವ್ ಟು ಲುಕ್ ಮೋರ್ ಪ್ರೊಫೆಷನಲ್. ಸೊ ಅದು ಐ ಹ್ಯಾಡ್ ಅ ಚಾಲೆಂಜ್. ಎರಡನೇದು ಟು ಕಂಪ್ಲೀಟ್ಲಿ ಚೇಂಜ್ ಮೈ ಲುಕ್ ವಾಸ್ ಅ ಡಿಫ್ರೆಂಟ್ ಥಿಂಗ್. ಯಾಕಂದರೆ ಪ್ರೀವಿಯಸ್ಲಿ ಬಬ್ಲಿ ಆಗೋ, ಹಳ್ಳಿ ಹುಡುಗಿ ಆಗೋ, ಗ್ಲಾಮರಸ್ ಆಗೋ ಕಾಣಿಸ್ಕೊಂಡಿರೋಳು. ಐ ಹ್ಯಾಡ್ ಟು ಸಡನ್ಲಿ ಲುಕ್ ವೆರಿ ವೆರಿ ಡಿಫ್ರೆಂಟ್. ಸೊ ಐ ಥಿಂಕ್ ದ್ಯಾಟ್ ಆ ಲುಕ್ ನನಗೆ ಇಷ್ಟ ಆಯಿತು ವೆನ್ ಐ ಸಿ ದ ಮೂವಿ ನಾವು. ಆವಾಗ ಅಯ್ಯೋ ಸೋ ಬೋರಿಂಗ್ ಅಲ್ಲ, ನಾನು ಸೋ ಬೋರಿಂಗ್, ಒಂದು ಮೇಕಪ್ ಹಚ್ಚಂಗಿಲ್ಲ, ಏನಿಲ್ಲ, ಒಂದು ಸಲ್ವಾರ್ ಹಾಕೊಂಡು ಜುಟ್ಟು ಕಟ್ಕೊಂಡಿರ್ಬೇಕು. ನಗ್ಬೋದಾ ಅಂತ ಕೇಳೋರು ಬಂದು, ಇಲ್ಲ ಮೇಡಮ್ ನೀವು ನಗಂಗೆ ಇಲ್ಲ, ನೀವು ಸ್ಟ್ರಿಕ್ಟ್ ಆಗೇ ಸೋಬರ್ ಆಗೇ ಇರಬೇಕು. ವಾಟ್ ಅಜಿತ್, ವಾಟ್ ಇಸ್ ದಿಸ್ ಅಜಿತ್, ಲೆಟ್ ಮೀ ಲಾಫ್ ಅಟ್ ಲೀಸ್ಟ್ ನೋ ಅನ್ನೋರು. ಇಲ್ಲ ಮೇಡಮ್ ನಿಮ್ಮ ಕ್ಯಾರೆಕ್ಟರೇ ಹಂಗೆ. ದಟ್ ಇಸ್ ಹೌ ಇಟ್ ವಾಸ್. ಸೊ ದಟ್ ವಾಸ್ ಚಾಲೆಂಜಿಂಗ್. ಬಟ್ ಅದರ್ ದೆನ್ ದಟ್, ಲೈಕ್ ನಾನು ಎಲ್ಲ ಟೈಮಲ್ಲೂ ಹೇಳ್ತೀನಿ, ಐ ಹ್ಯಾವ್ ಅ ಲಾಟ್ ಆಫ್ ಜರ್ನಲಿಸ್ಟ್ ಫ್ರೆಂಡ್ಸ್. ಸೊ ಹಾಗಾಗಿ ನನಗೆ ಐ ನ್ಯೂ ದ ಇನ್ಸ್ ಆ್ಯಂಡ್ ಔಟ್ಸ್ ಆಫ್ ಇಟ್. ಸೊ ಅದರಿಂದ ಒಂದು ರೀತಿ ಸ್ವಲ್ಪ ಕಷ್ಟ ಚಾಲೆಂಜ್ ಅಂತ ಅನ್ಸುತ್ತೆ, ಇಷ್ಟ ಆಗುತ್ತೆ. ಡೆಫಿನೆಟ್ಲಿ. ಸೊ
ಸೊ ಸ್ಟಾರ್ಟಿಂಗ್ ಟೈಮಲ್ಲಿ ಮಾತಾಡ್ತೀನಿ. ಸೊ ಹೀರೋ ಆಗಿ ಲಾಂಚ್ ಆಗಬೇಕು ಅಂತ ಅಂದ್ರೆ ಒಂದು ಒಳ್ಳೆ ಕತೆ ಮೇಲೆ ತುಂಬಾ ಫೋಕಸ್ ಮಾಡಿರ್ತಾರೆ, ಜೊತೆಗೆ ಡೈರೆಕ್ಟರ್ ಯಾರು, ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡೆ ಒಬ್ಬ ನಾಯಕ ನಟ ಎಂಟ್ರಿ ತಗೊಳಕ್ಕೆ ಒಂದಷ್ಟು ಏನೆಲ್ಲ ಅದಕ್ಕೆ ಒಂದು ಪ್ರಿಪರೇಷನ್ಸ್ ಇರುತ್ತೆ, ಅವೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಮುಂದೆ ತುಂಬಾ ಹೆಂಗೆ, ಸೊ ಯಾವ ರೀತಿ ಸರ್ ಅವರು ಅಪ್ರೋಚ್ ಮಾಡ್ಬೇಕಾದ್ರೆ ಹೆಂಗೆ ನೀವು ಹಿಂಗೆ ಅನಲೈಸ್ ಮಾಡಿ? ಸರ್ ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಒಂದು ಸಿಂಗಲ್ ಲೀಡ್ ಹೀರೋ ಆಗ್ಬೇಕಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ಯಾಕಂದರೆ ಒಂದು ಪ್ರೊಡ್ಯೂಸರು ಒಬ್ಬನ ಮೇಲೆ ದುಡ್ಡು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಮಸ್ಟ್ ಹ್ಯಾವ್ ಸಮಥಿಂಗ್. ಓಕೆನಾ, ಒಂದು ಕಾನ್ಫಿಡೆಂಟ್ ಇರ್ಬೋದು, ಪ್ರಾಬಬ್ಲಿ ಅವ್ನು ಲಕ್ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಅವ್ನು ಡೆಡಿಕೇಶನ್ ಅಂತ ಹೇಳ್ಬೋದು. ಸೊ ನನಗೆ ಆಪರ್ಚುನಿಟಿ ಗ್ಯಾನ್ಶೇಖರ್ ಸರಿಂದ ಬಂತು. ಸೊ ನಾವೊಂದು 2 ವರ್ಷ ಮುಂಚೆನೇ ಸಿಕ್ಕಿದ್ರಿ, ಬೇರೆ ಸಿನಿಮಾಗೆ ಮಾತಾಡಿದಿರಿ. ಆದರೆ ಈ ಸಿನಿಮಾ ಲಾಂಚ್ ಆಯಿತು ಸಡನ್ನಾಗೆ, ದಟ್ ಈಸ್ ಹೌ. ಆಮೇಲೆ ಡೈರೆಕ್ಟ್ರು ಒಂದ್ಸಲ ಕಾಲ್ ಮಾಡಿದ್ರು, ಗ್ಯಾನ್ಶೇಖರ್ ಸರ್ ಡೈರೆಕ್ಟರ್ ಜೊತೆ ಒಂದು ಕಾಲ್ ಮಾಡಿದ್ರು, ಮೀಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಯಾರಿವನು ಚಿಕ್ಕ ಹುಡುಗನ ಥರ ಮಾತಾಡ್ತಾ ಇದ್ದಾನೆ ಅಂದ್ಕೊಂಡು ಆಮೇಲೆ ಹೋದೆ, ಮೀಟ್ ಮಾಡಿದೆ. ಅವರು ಫಸ್ಟ್ ನನಗೆ ಹೇಳಿದ್ದೆ, ಸರ್ ನೀವು ಒಬ್ಬರೇ ಬರ್ತಾ ಇದ್ದೀರಾ ಹಿಂಗೆ? ಹ್ಞೂಪ್ಪ ಒಬ್ಬನೇ ಬರ್ತಾ. ಸರ್ ನಿಮ್ಮ ಫ್ರೆಂಡ್ಸ್ ಯಾರಾದಿದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಯ್ತಿರು ಅಂತ ಹೇಳ್ಬಿಟ್ಟು ನಾವೊಂದು 5 ಜನ ಹುಡುಗರು ಹೋದ್ರೆ, ಕತೆ ಕೇಳಿದ್ರೆ, ಲಾಸ್ಟಲ್ಲಿ ಆ ಸಸ್ಪೆನ್ಸ್ ಇಟ್ಟಿದ್ದಾರೆ. ಈ ಅಷ್ಟು ಗೆಸ್ ಎಲ್ಲರೂ ರಾಂಗ್ ಆದ್ರಿ, ಪ್ರತಿಯೊಬ್ಬರು ರಾಂಗ್ ಆದ್ರಿ. ಸೊ ಅಲ್ಲಿ ನಾನು ಕನ್ಫರ್ಮ್ ಮಾಡಿಕೊಂಡೆ ಈ ಡೈರೆಕ್ಟ್ರಲ್ಲಿ ಏನೋ ಇದೆ ಅಂತ. ನನ್ನ ಕಥೆಯಲ್ಲಿಲ್ಲ, ಈ ಡೈರೆಕ್ಟ್ರಲ್ಲಿ ಏನೋ ಇದೆ ಅಂತ. ಆದರೆ ದಿಸ್ ಡೈರೆಕ್ಟರ್ ಪ್ರೂವ್ಡ್ ಇಟ್ ವಿತ್ ದ ಸ್ಟೋರಿ, ವಿತ್ ದಿಸ್ ಡೈರೆಕ್ಷನ್, ವಿತ್ ದ ಪ್ರಾಡಕ್ಟ್. ಕಂಪ್ಲೀಟ್ 100% ಸ್ಯಾಟಿಸ್ಫೈಡ್. ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಶುಭಪುಂಜ ಅವ್ರಿಗೆ ಕೇಳ್ತೀನಿ. ನೀವು ಹೇಳ್ತಾ ಇದ್ದೆ ಒಂದು, ಯಾಕಂದ್ರೆ ಜರ್ನಲಿಸ್ಟ್ ಕ್ಯಾರೆಕ್ಟರ್ ಅನ್ನೋದ್ರೆ ಒಂದು ಚಾಲೆಂಜಿಂಗ್ ಪಾತ್ರ ಇರುತ್ತೆ. ಸೊ ನಾವು ಹಿಂದೆ ಏನೇ ಸಿನಿಮಾಗಳು ಮಾಡಿದ್ರು, ಸೊ ಇದು ಸ್ವಲ್ಪ ಒಂಚೂರು ಡಿಫ್ರೆಂಟ್ ಅನ್ಸುತ್ತೆ. ಈಗ ನೀವು ಹೇಳಿದಂಗೆ ಒಂದು ಸೀರಿಯಸ್ ಆಗಿರ್ಬೇಕು, ಒಂದು ಲಾಫ್ ಮಾಡಂಗಿಲ್ಲ, ಸ್ಮೈಲ್ ಮಾಡಂಗಿಲ್ಲ ಅಂತ. ಸೊ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ನೀವು ಹೇಗೆ ರಿಯಾಕ್ಟ್ ಮಾಡಿದ್ರಿ? ನಾನು ಮಾಡಬಲ್ಲೆ ಅಂತ ಅನ್ನಿಸ್ತಾ? Actually, the first person who approached me was Ajit. I think Ajit is the one who thought that, ನಾನು ಇದಕ್ಕೆ ಸೂಟ್ ಆಗಬಹುದು ಅಂತ. ಸೊ ಅವರು ಟೀಮ್ ಹತ್ರ ಮಾತಾಡ್ಬಿಟ್ಟು ದೆನ್ ಹಿ ಗೇವ್ ಮೀ ಅ ಕಾಲ್. ದೆನ್ ಹಿ ಆಸ್ ಮೀ, ಹಿ ಸೆಡ್ ಈ ಥರದ್ದೊಂದು ಪಾತ್ರ ಇದೆ, ವಿಲ್ ಯು ಡೂ ಇಟ್ ಅಂತ. ಸೊ ಐ ವಾಸ್ ಲೈಕ್, ಆ್ಯಂಡ್ ಅವಾಗ ನಾನು ಐ ವಾಸ್ ಲುಕಿಂಗ್ ಔಟ್ ಫಾರ್ ಸಮಥಿಂಗ್ ಡಿಫ್ರೆಂಟ್ ಇನ್ ಟರ್ಮ್ಸ್ ಆಫ್ ನಾನು ಮಾಡದೇ ಇರೋದನ್ನ ನಾನು ತೆರೆಗೆ ತರಬೇಕು ಅಂತ. ಸೊ ಹಾಗಾಗಿ ಇದನ್ನು ಸೆಡ್ ಯಾ ಡೆಫಿನೆಟ್ಲಿ ನಾನು ಕೇಳ್ತೀನಿ ಅದನ್ನು ಅಂತ. ಸೊ ಆ ಟೀಮ್ನ ಕಳಿಸ್ತೀನಿ ಅಂತಂದು. ದ ಟೀಮ್ ಕೇಮ್ ಇನ್ ವೆರಿ ವೆಲ್ ಪ್ರಿಪೇರ್ಡ್. ಅಂದರೆ ಅವ್ರಿಗೆಲ್ಲ ದ ವೇ ದೇ ಸೆಡ್ ಇಟ್ ಆರ್ ಎವ್ರಿಥಿಂಗ್ ವಾಸ್ ವೆರಿ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ತುಂಬ ವೆಲ್ ಪ್ರಿಪೇರ್ಡ್. ದ ಎಂಟೈರ್ ಕಾನ್ಸೆಪ್ಟ್ ವಾಸ್ ನೈಸ್. ಅವ್ರು ಮಾಡೋ ರೀತಿ ಆಗಲಿ, ದ ಟೀಮ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಮೋರ್ ದೆನ್ ಎನಿಥಿಂಗ್ ಅಂತ. ಸೊ ಹಾಗಾಗಿ ಐ ವಾಸ್ ವೆರಿ ಇಂಪ್ರೆಸ್ಡ್. ಸೊ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿದೆ. ನಮಗೆ ನನಗಂತೂ ಅಷ್ಟು ಟೈಮ್ ಸಿಗಲಿಲ್ಲ ಪ್ರಿಪ್ರೇಷನ್ಗೆ. ವಿದಿನ್ 20 days ಶೂಟ್ ಶುರು ಆಗಬೇಕಾಗಿತ್ತು. ಸೊ ಹಾಗಾಗಿ ಮೇಜರ್ ಏನು ನನಗೆ ಪ್ರಿಪ್ರೇಷನ್ ಸಿಗಲಿಲ್ಲ. ಬಟ್ ಬೇಸಿಕ್ ಏನಿದೆಯೋ ಅದನ್ನು ನಾನು ವರ್ಕ್ಶಾಪಲ್ಲಿ ಕೂಡ ಮಾಡಿದ್ದೀನಿ ಅವ್ರ ಜೊತೆಗೆ. ನಾನು ವರ್ಕ್ಶಾಪ್ಸ್ ಎಲ್ಲ ಮಾಡಿನೇ ಒಂದು 15 ವರ್ಷ ಆಗಿತ್ತು. ಸೊ ಫಸ್ಟ್ ಅವ್ರ ವರ್ಕ್ಶಾಪ್ ಬಂದಾಗ ಪ್ಲೀಸ್ ನಾನೆಲ್ಲ ವರ್ಕ್ಶಾಪ್ ಬರಲ್ಲ ಅಂದಿದ್ದೆ ಸ್ಟಾರ್ಟಿಂಗಲ್ಲಿ ಅದೇ. ಐ ಮೀನ್ ವೇರ್ ವಿ ಡೂ ವರ್ಕ್ಶಾಪ್ಸ್, ನಾವು ಸ್ಕ್ರಿಪ್ಟ್ ಕೇಳ್ತೀವಿ, ಹೋಗ್ತೀವಿ, ಆ್ಯಕ್ಟಿಂಗ್ ಮಾಡ್ತೀವಿ. ಸೊ ಈ ವರ್ಕ್ಶಾಪ್ ಕಾನ್ಸೆಪ್ಟೇ ನನಗೆ ತುಂಬ ಹೊಸದು. ವರ್ಕ್ಶಾಪ್ಸು ಮಾಡಬೇಕಾ ಅಂತ. ಸೊ ಅದನ್ನೆಲ್ಲ ಮಾಡಿದ್ದೀನಿ. ಬಟ್ ಔಟ್ಕಮ್ ಇಸ್ ದೇರ್. ಸೊ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾನ ಹೊರತುಪಡಿಸಿ ಮಾತನಾಡೋದಾದ್ರೆ ಅಜಿತ್ ಜೈರಾಜ್. ಸೊ ಜೈರಾಜ್ ಅನ್ನೋ ಒಂದು ಹೆಸರಿಗೆ ಒಂದು ಪವರ್ ಇದೆ. ಸೊ ಏನ್ ಅನ್ಸುತ್ತೆ ಆ ಒಂದು ಹೆಸರು? ಸೊ ತಂದೆ ಬಗ್ಗೆ ಮಾತನಾಡೋದಾದ್ರೆ ಈ ಟೈಮ್ ತಂದೆಯವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಏನು ಮಾತಾಡ್ತಾ ಇದೀವೋ ಅದು ಕೇಳೋದು. ನಾನು ಕೇಳಿನೇ ಬೆಳೆದಿರೋದು ಅಪ್ಪನ ಬಗ್ಗೆ. ಯಾಕಂದರೆ ತಂದೆಯವ್ರು ತೀರೋದಾಗ 8 ತಿಂಗಳ ಮಗು ನಾನು. ಸೊ ಎಲ್ಲ ಕಂಪ್ಲೀಟಾಗಿ ಕೇಳಿನೇ ಬೆಳೆದಿರೋದು. ಇವಾಗಲೂ ಕೇಳ್ತಾನೆ ಇದ್ದೀನಿ, ಕೇಳಿಸ್ಕೊಳ್ತಾನೆ ಇದ್ದೀನಿ. ಸೊ ಇಟ್ ಇಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ಸೊ ತಂದೆಯವರು ಒಂದು ಬೇಸ್ಮೆಂಟ್ ಅಂತ ಕೊಟ್ಟರು ನನಗೆ. ಸೊ ಬೇರೆಯವರು ಹೇಳ್ತಾರೆ, ಬೇರೆ ಮಕ್ಕಳೆಲ್ಲ ಲೈಕ್ ನನ್ನ ತಂದೆಯವರ ಆಸ್ತಿ ಮಾಡಿದ್ದಾರೆ, ಇಷ್ಟು ಪ್ರಾಪರ್ಟಿ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ. ನನಗೆ ನಮ್ಮ ತಂದೆಯವರ ಹೆಸರೇ ನನಗೆ ಆಸ್ತಿ, ಪ್ರಾಪರ್ಟಿ, ಒಂದು ಬೇಸ್ಮೆಂಟ್, ಎವ್ರಿಥಿಂಗ್. ಸೊ ತಂದೆಯವ್ರ ಹೆಸರು ನನಗೊಂದು ಬೇಸ್ಮೆಂಟಾಗಿ ಕೊಟ್ಟಿದ್ದಾರೆ, ನಾನು ಅಲ್ಲಿಂದ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ತಂದೆಯವ್ರ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ನೀವು ಚಿಕ್ಕ ವಯಸ್ಸಿನಲ್ಲೂ ಕೇಳಿಸ್ಕೊಂಡ್ ಬಂದಿರ್ತಾರೆ, ಅವರಿಂದ ಟಾಕ್ಸ್ ಇರುತ್ತೆ ಅಂತ. ಸೊ ಅವ್ರ ಬಗ್ಗೆ ಕೇಳಿರೋ ಒಂದು ಒಳ್ಳೆ ಟಾಕ್, ಒಂದು ಒಳ್ಳೆ ಬ್ಯಾಡ್ ಟಾಕ್ ನಾನು ನೆನೆಸ್ಕೊಳ್ತೀನಿ. ಬ್ಯಾಡ್ ಟಾಕ್ ಅಂತ ಕೇಳಿದರೆ
ಒಂದೇ ಕೇಳಿರೋದು ಎಲ್ಲರಿಂದ, ಅವ್ರು ಇರಬೇಕಿತ್ತು, ಅವ್ರು ಸಾಯ್ಬಾರ್ದಾಗಿತ್ತು ಅನ್ನೋದೇ ಒಂದೇ. ಅವ್ರು ಇರಬೇಕಿತ್ತು ಮತ್ತು ಎಲ್ಲ ಪಾಸಿಟಿವೇ, ಕಂಪ್ಲೀಟಾಗಿ ಎಲ್ಲ ಪಾಸಿಟಿವೇ. ಅದು ಬ್ಯಾಡ್ ಟಾಕ್ ಅನ್ನೋದಕ್ಕಿಂತ ಬ್ಯಾಡ್ ಥಾಟ್ ಆಗಿಬಿಡುತ್ತೆ ಅವರು ತೀರೋಗಿರೋದು. ಏನಂತ ಹೇಳಿದ್ರೆ, ನಾನು ಮಗ ಆಗಿ ಅಷ್ಟೊಂದು ಮಿಸ್ ಮಾಡ್ಕೊಳ್ತೀನಿ, ಆದರೆ ತುಂಬ ಜನ ಮಿಸ್ ಮಾಡ್ಕೊಳ್ಳೋ ಜನ ತುಂಬ ಜನ ಇದ್ದಾರೆ ತಂದೆಯವ್ರನ್ನ. ಸೊ ಆಬ್ವಿಯಸ್ಲಿ ಐ ಮಿಸ್ ಹಿಮ್. ಜೊತೆಗೆ ಶುಭಪುಂಜ ಅವ್ರಿಗೆ ಕೇಳ್ತೀನಿ, ಯಾಕಂದ್ರೆ ಈ ಪಾತ್ರಕ್ಕೆ ರೆಫರ್ ಮಾಡಿದವರು ಅಜಿತ್ ಅಂತ ಹೇಳಿದ್ರೆ, ಸೊ ಯಾವಾಗಿಂದ ಫ್ರೆಂಡ್ ನಿಮಗೆ ಅಜಿತ್ ಏನಾದ್ರು? ನನಗೆ ಅಜಿತ್ ಪರಿಚಯನೇ ಇಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹ್ಯಾಡ್ ವಿ ಮೆಟ್ ಬಿಫೋರ್ ದಿಸ್? No. We had not. I think he had an idea that, especially because through Roshan, ನಮ್ಮ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಕಾಮನ್ ಫ್ರೆಂಡ್ ರೋಷನ್. ನಾನು ರೋಷನ್ ಜೊತೆ ಇದು ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಮೋಸ್ಟ್ಲಿ ಸಣ್ಣ ಆಗಿದೆ ಅಂತ ಅನ್ಕೊಂಡಿರ್ತೀನಿ. So that is how Ajit, suddenly thought, okay, ಇದಕ್ಕೆ ಶುಭ ಡಸ್ ಇಟ್ ಚೆನ್ನಾಗಿದೆ. ಆ್ಯಕ್ಚುಲಿ ರೋಷನ್ ಅವ್ರ ಸ್ಟೇಟಸ್ ನೋಡ್ತಾ ಇದ್ದೆ, ಶುಭಂದು ಸ್ಟೇಟಸ್ ಹಾಕಿದ್ರು, ನಮ್ಮ ಜಿಮ್ಗೆ ಬರ್ತಾ ಇರೋದು ಅಂತ. ಐ ಆಮ್ ಟಾಕಿಂಗ್ ಅಬೌಟ್ ಬಚ್ಚನ್ ಅವರ ಮಗ ರೋಷನ್ ಬಚ್ಚನ್. ಸೊ ನಾನು ಈ ಕಡೆ ಶುಭ ಹತ್ರನೂ ಇದು ಸ್ಟೇಟಸ್ ಎಲ್ಲ ನೋಡ್ತಾ ಇದ್ದೆ. ಐ ವಾಸ್ ಲೈಕ್, ಈ ಥರ ಒಂದು ಕ್ಯಾರೆಕ್ಟರ್ ಇದೆಯಾ, ಮಾಡ್ತೀರಾ ಅಂತ ಕೇಳಿದೆ. ಈ ಕಡೆ ರೋಷನ್ ಅವ್ರಿಗೂ ಮೆಸೇಜ್ ಹಾಕಿದ್ದೆ, ಟೆಲ್ ಶುಭ ನನ್ನ ಸಿನಿಮಾಗೆ ಬೇಕು, ಅವ್ರ ಹತ್ರ ಮಾತಾಡಿ ಅಂತ. ಇಬ್ಬರು ಒಟ್ಟಿಗೆ ರಿಪ್ಲೈ ಮಾಡಿದ್ರು ಇನ್ ಸೆಕೆಂಡ್ಸ್ ಟೈಮ್. ಸೊ ದೆನ್ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಗೊತ್ತಿತ್ತಾ ಜಯರಾಜ್ ಅವ್ರ ಮಗ? Yeah, definitely. We all know him. ಆ್ಯಂಡ್ ಅವ್ರ ತಂದೆ ಬಗ್ಗೆ ಅಂತೂ ಅಫ್ಕೋರ್ಸ್ ನಮ್ಮೆಲ್ರಿಗೂ ಗೊತ್ತಿದೆ. ಆ್ಯಂಡ್ ನೀವು ಅಜಿತ್ ಆಲ್ಸೋ, ಬಿಕಾಸ್ ನಾನು ಅವ್ರದ್ದು ವರ್ಕ್ ಆಗಲಿ ಅವ್ರದ್ದು ಇದೆಲ್ಲ ಐ ಹ್ಯಾಡ್ ನೋನ್ ಅಬೌಟ್ ಅಜಿತ್ ಬಿಫೋರ್ ದ್ಯಾಟ್ ಆಲ್ಸೋ. ಅದಕ್ಕೆ ನನಗೆ ಅವ್ರು ಫೋನ್ ಮಾಡೋದಾಗಲೂ ಐ ನ್ಯೂ. ಸೊ ಐ ವಾಸ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಇವಾಗಲೂ ಅಷ್ಟೇ ಐ ಫೀಲ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ಈಸ್ ಲೈಕ್ ಐ ಸೆಡ್ ಸೆಟಲ್ ನಾನು ಚರ್ಮುರಿ ತಿನ್ಕೊಂಡಿದ್ದೆ, ಬಟ್ ಹಿ ವಾಸ್ ವೆರಿ ಡೆಡಿಕೇಟೆಡ್ ಟು ಹಿಸ್ ರೋಲ್. ಲುಕ್ಕಿಂದ ಹಿಡಿದು ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ನಾನು ವೆಯ್ಟ್ ಲಾಸ್ ಆಗಿರಬೇಕು, ಆ ಪೊಲೀಸ್ ಯೂನಿಫಾರ್ಮ್ಗೆ ಐ ಶುಡ್ ಸೂಟ್ ವೆಲ್ ಅಂತ. ಎರಡನೇದು, ಐ ಥಿಂಕ್ ಇನ್ ದಿಸ್ ಸಿನಿಮಾ ನಾನು ನೋಡಿರೋ ಪ್ರಕಾರ ದ ಹೋಲ್ ಸಿನಿಮಾ ಇಸ್ ಬೇಸ್ಡ್ ಆನ್ ಹಿಮ್. ಈಸ್ ದ ಮೇನ್ ಇನ್ ದಟ್ ಸಿನಿಮಾ. ನಾವೆಲ್ಲ ವಿ ಆರ್ ಸಪೋರ್ಟಿಂಗ್ ಹಿಸ್ ಕ್ಯಾರೆಕ್ಟರ್. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ತುಂಬ ವೇರಿಯೇಷನ್ಸ್ ಇದೆ ಅವ್ನಿಗೆ ಈ ಸಿನಿಮಾಲಿ, ವಿಚ್ ಇಸ್ ವೆರಿ ಇಂಪ್ರೆಸಿವ್. ಬಿಕಾಸ್ ನೀವು ಒಂದು ಕಡೆ ಖಡಕ್ ಆಗಿದ್ರೆ, ಇನ್ನೊಂದು ಕಡೆ ಆ್ಯಸ್ ಅ ಫಾದರ್, ಆ್ಯಸ್ ಅ ಹಸ್ಬೆಂಡ್. ಸೊ ಹೀಸ್ ಗಿವನ್ ದೋಸ್ ವೇರಿಯೇಷನ್ಸ್ ವಿಚ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಫಾರ್ ಎನಿ ಆಡಿಯನ್ಸ್, ಫಾರ್ ಎನಿ ಫಿಲ್ಮ್ ಮೇಕರ್ ಅದನ್ನ ನೋಡಿದಾಗ ಐ ಥಿಂಕ್ ಇಟ್ಸ್ ವೆರಿ ಇಂಪ್ರೆಸಿವ್. ಸೊ ಇನ್ನೂ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ, ತುಂಬ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ. ಸೊ ಈ ನ್ಯೂ ಕಮರ್ ಅಂತ ಬಂದಾಗ, ಅದರಲ್ಲೂ ಬ್ಯಾಕ್ ಗ್ರೌಂಡ್ ಈ ಥರ ಇದೆ ಅಂತ ಬಂದಾಗ, ಸೊ ಯಾವ ರೀತಿಯಾಗಿ ಒಂದು ಸ್ವೀಕಾರ ಮಾಡ್ಬೋದು, ಯಾವ ರೀತಿ ಸ್ವೀಕಾರ? See, Ajit is not a newcomer. Ajit has worked very hard. ಅವನಿಗೆ ನಥಿಂಗ್ ಇಸ್ ಕಮ್ ಆನ್ ಅ ಪ್ಲ್ಯಾಟರ್. ನನಗೆ ಗೊತ್ತಿರೋ ಹಾಗೆ ಅಜಿತ್ ಹಸ್ ವರ್ಕ್ಡ್ ವೆರಿ ವೆರಿ ಹಾರ್ಡ್ ಫಾರ್ ದ ಲಾಸ್ಟ್ 5-6 years ಟು ಬಿ ಏಬಲ್ ಟು ಈಸಿಯಾಗಿ ಫಸ್ಟ್ ಡೇ ಸಿನಿಮಾಗೆ ಬಂದರೆ ಅದು ಬೇರೆ. ವೆನ್ ಯು ಸಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಯೋರ್ ಕರಿಯರ್ ಆ್ಯಂಡ್ ಸಿ ಓಕೆ ಅವಾಗ ನಿಮ್ಮ ಡೆಡಿಕೇಶನೇ ಬೇರೆ. So that is a hard work and this thing journey that Ajit has gone through for the last 5-6 years. ಹಾಗಾಗಿ ಐ ಫೀಲ್ ಅದನ್ನು ಅವನ್ನ ತುಂಬ ಗ್ರೌಂಡ್ ಮಾಡಿದೆ. ಅಂದರೆ ಈಸ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ಗ್ರೌಂಡೆಡ್ ಅಂತಾರಲ್ಲ, ತುಂಬ ಹಂಬಲ್ನೆಸ್ ಇದೆ. ಸಿನಿಮಾ ಏನು, ಫಸ್ಟ್ ಸಿನಿಮಾ ಅಥವಾ ಇದು ನನ್ನ ಲಾಂಚ್, ಇದು ನನ್ನ ಮೇಲೆ ಇದೆ ಅಂದ ತಕ್ಷಣ ಈಸಿಯಾಗಿ ತೊಗೊಳೋದು ಅಥವಾ ಆ ಥರದ್ದಿಲ್ಲ. ಅವನು ಈಸ್ ವೆರಿ ಪ್ರಿಪೇರ್ಡ್. ಅವ್ನು ನೋಡಿದ್ದಾನೆ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ, ಹೌ ಸಿನಿಮಾ ಫೇಲ್ಸ್, ಹೌ ಸಿನಿಮಾ ಸಕ್ಸಸ್, ಅದೆಲ್ಲ ನೋಡಿ ಬಂದಿರೋದ್ರಿಂದ ಆ ಗ್ರೌಂಡಿಂಗ್ ಇದೆ. ಸೊ ಹಾಗಾಗಿ ಅದನ್ನು ಅವ್ನ ಕ್ಯಾರೆಕ್ಟ್ರಲ್ಲೂ ಹಾಕಿದ್ದಾನೆ. ದಟ್ ಇಸ್ ವಾಟ್ ಐ ಹ್ಯಾವ್ ನೋಟಿಸ್ಡ್. ಡೆಡಿಕೇಶನ್ ಬಗ್ಗೆ ಮಾತನಾಡ್ತಾರೆ. ಡೆಡಿಕೇಶನ್ ಅಂತ ಬಂದಾಗ ಸಿನಿಮಾಗೆ ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ಸೊ ಇವಾಗ ತುಂಬ ಫಿಸಿಕಲಿ ಫಿಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಈ ಹಿಂದೆ ಹಿಂಗೆ ಇರಲಿಲ್ಲ, ತುಂಬ ಎಬೋ 100 ಇದ್ರಿ ಅಂತ ಅನ್ಸುತ್ತೆ. ಹೆಂಗೆ ಸರ್? ಅದೇ ತುಂಬ ಮುದ್ದಿನ ಮಗ ಮನೇಲಿ ಬರೀ ಲೆಗ್ ಪೀಸ್ ಕಬಾಬ್ಗಳು ತಿನ್ಕೊಂಡೆ ಬೆಳೆದಿರೋ, ಕಬಾಬ್, ಬಿರಿಯಾನಿ, ಫ್ರೈಡ್ ರೈಸ್ ಅಂದ್ಕೊಂಡು. ಸೊ ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ರು. ನನಗೂ ಈ ಪ್ರೊಫೆಷನ್ ಬಗ್ಗೆ ಹೇಗಿರಬೇಕು ಏನೂ ಐಡಿಯಾ ಇದ್ದಿಲ್ಲ. ಸುಮ್ಮನೆ
ಅಗ್ಲಗ್ಲ ಬೆಳ್ಕೊಂಡೇ ಹೋಗ್ತಾ ಇದ್ದೆ. ಸೊ ಪೀಪಲ್ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಮೀ, ಏನು ತಂದೆಯವ್ರು ಅಷ್ಟು ಹೆಸರು ಮಾಡಿದ್ದೀರಾ, ನೀನೇನು ಹೆಂಗ್ ರೇಗ್ಸವ್ರಂದ್ರೆ ಯಾವ ಡಿಪ್ಪು ಅಕ್ಕಿ ತಿಂತೀಯಾ ಅಂತ ಕೇಳೋರು ನನಗೆ. ನಾನು ಬಂದು ಚಿಕ್ಕವನು ಅವಾಗ, ಅಮ್ಮನ ಹತ್ರ ಬಂದು ಅಳ್ಕೊಂಡು ಹೇಳ್ತಿದ್ದೆ, ಅಮ್ಮ ಏನಿಲ್ಲ ಬಿಡೋ ಅನ್ನೋರು. ಅದಾದ್ಮೇಲೆ ನನ್ನ ಮೈಂಡಲ್ಲೇ ಒಂದು ಥಾಟ್ ಹೊಳಿತು, ಹೋಗಿಲ್ಲ ಏನಾದರೂ ಒಂದು ಮಾಡಬೇಕು ಅಂತ. ದಟ್ ಈಸ್ ವೆನ್ ಐ ಕಾನ್ಸಂಟ್ರೇಟೆಡ್ ಆನ್ ಮೈ ಫಿಟ್ನೆಸ್ ಆಗಲಿ, ಸ್ಕೇಟಿಂಗ್ ಆಗಲಿ, ಎಲ್ಲ ಪ್ರತಿಯೊಂದು. ಹಾಗೆ ಇಟ್ ಟುಕ್ ಮಿ ಟು ಮಾಡಲಿಂಗ್ ಫೀಲ್ಡ್. ಮಾಡಲಿಂಗಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು. ಯಾಕೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಯಾಕೆ ಒಬ್ಬ ನಾಯಕನ ಆಗಬೇಕು ಅಂತ ಅನ್ಸಿದೆ ಯಾಕೆ? ವೈ ನಾಟ್ ಸರ್? ಯಾಕೆಂದರೆ ಫಾರ್ ಎಕ್ಸಾಂಪಲ್ ಕೋಟ್ಯಾಂತರ ಜನ ಇರ್ತಾರೆ ಸರ್ ಸ್ಕ್ರೀನ್ ಮೇಲೆ, ಒಂದು ಸೀನಲ್ಲಿ ಅಟ್ಲೀಸ್ಟ್ ಕಾಣಿಸ್ಕೊಳ್ಬೇಕು ಅಂತ ತುಂಬ ಕೋಟ್ಯಾಂತರ ಜನ ಡ್ರೀಮ್ ಇರುತ್ತೆ, ಓಕೆನಾ? ಆ ಡ್ರೀಮು ನನಗೆ ಒಂದು ಆಪರ್ಚುನಿಟಿ ಆಗಿ ಬಂತದು. ಹೇಳ್ಬೇಕಂದ್ರೆ ನಾನು ಒಂದು ಕ್ರಿಕೆಟರ್ ಆಗಬೇಕಿತ್ತು, ಒಂದು ಕ್ರಿಕೆಟರ್ ಆಗಬೇಕು ಅಂತ ತುಂಬಾ ಕನಸು ಕಟ್ಟಿದ್ದೆ. ವೆರಾಸ್ ಸಂದರ್ಭ ಬಿಟ್ಟಿಲ್ಲ, ಅದು ನನ್ನ ಎಕ್ಸಾಮ್ಸ್ ಇತ್ತು. ಸೊ ಸಿನಿಮಾ ಇಂಡಸ್ಟ್ರಿ ವೆರಾಸ್ ಒಂದು ಡೋರ್ ನಾಕ್ ಮಾಡ್ತು ಕ್ರಿಕೆಟು, ಅದು ಕ್ಲೋಸ್ ಆಗೋಯ್ತು ನನಗೆ. ವೆರಾಸ್ ಅನದರ್ ಡೋರ್ ವಾಸ್ ಸಿನಿಮಾ ಇಂಡಸ್ಟ್ರಿ. ಐ ವೆಲ್ಕಮ್ಡ್ ಇಟ್ ಇನ್ ಟು ಮೈ ಲೈಫ್ ಆಸ್ ಎ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಸಿನಿಮಾ ಇಂಡಸ್ಟ್ರಿ ಚೂಸ್ ಮಾಡಿದೆ. ವೆರಾಸ್ ತುಂಬ ಸಂದರ್ಭಗಳು ಬಂತು ಸರ್, ಯಾಕೆಂದರೆ ನನ್ನ ಬ್ಯಾಕ್ಗ್ರೌಂಡ್ ಆ ಥರ ಇತ್ತು. ವೆರಾಸ್ ಬೇರೆ ಲೈನಲ್ಲಿ ಹೋಗ್ಬೋದಾಗಿತ್ತು, ಆದರೆ ನಮ್ಮ ತಾಯಿ ಪಟ್ಟಿರೋ ಕಷ್ಟ ಇನ್ನೂ ಕಣ್ಮುಂದೆನೇ ಇದೆ ನನಗೆ, ಯಾಕಂದರೆ ಅದೆಲ್ಲ ನೋಡ್ಕೊಂಡು ಬೆಳೆದಿರೋರು ನಾನು. ಸೊ ಟುಡೇ ಒಂದು ಸಲ ಇದೇ ಸ್ಕೇಟಿಂಗಲ್ಲಿ ನಾನೊಂದು ಗೋಲ್ಡ್ ಮೆಡ್ಲ್ ಹೊಡೆದಿದ್ದೆ, ಪೇಪರಲ್ಲಿ ಬಂದಿತ್ತದು. ನಮ್ಮ ತಾಯಿ ಅದನ್ನ ನೋಡಿ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಟ್ರು, ತುಂಬ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ದಟ್ ಡೇ ಐ ಡಿಸೈಡೆಡ್ ಸರ್, ನಾನು ಏನಾದರೂ ಮಾಡಿ ಪೇಪರು ಟಿ ವಿಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಅದೇ ಮೂಮೆಂಟಲ್ಲಿ ನನಗೆ ಇನ್ ಸ್ಪ್ಯಾನ್ ಆಫ್ ಮಂತ್ ಆರ್ ಸಮಥಿಂಗ್ ಐ ಗಾಟ್ ಎನ್ ಆಪರ್ಚುನಿಟಿ ಇನ್ ಅ ಮೂವಿ. ಸೊ ದಟ್ ಈಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಆ ಚಪ್ಪಾಳೆ ವಿಜುವಲ್ ಅನ್ನೋ ಒಂದು ಸೌಂಡ್ ಕಿವಿಗೆ ಬಿದ್ದಾಗ ಎಂಥ ಮನುಷ್ಯನು ಸೊ ಇದು ಲೈಫ್ ಲಾಂಗ್ ಕೇಳಬೇಕು ಅಂತ. ಸರ್ ಚಪ್ಪಾಳೆ ವಿಸಿಲ್ ಅನ್ನೋದಕ್ಕಿಂತ ಈಗ ಪರ್ಟಿಕ್ಯುಲರ್ ಈ ಟೈಮಲ್ಲಿ ಏನಂತ ಹೇಳಿದ್ರೆ, ಎಲ್ಲೇ ಆಚೆ ಹೋಗಲಿ ಏನೇ ಆದರೂ ಪೀಪಲ್ ವಿಲ್ ರೆಕಗ್ನೈಸ್ ಬಂದು ಒಂದು ಸೆಲ್ಫಿ ಕೇಳ್ಬೋದು, ಇಲ್ಲಾಂದರೆ ಸರ್ ನೀವು ಅಜಿತ್ ಜಯರಾಜ್ ಅಲ್ಲ ಅಂದಾಗ ಅದರಲ್ಲಿರೋ ಕಿಕ್ಕು ಒಂದು ಆರ್ಟಿಸ್ಟಿಗೆ ಅದೇ ಸರ್ ಇಂಪಾರ್ಟೆಂಟು. ಆ ರೆಕಗ್ನಿಷನ್ ಅನ್ನೋದು ಎಷ್ಟು ಕೋಟಿ ಕೊಟ್ಟರೂ ಸಿಗಲ್ಲ ಅದು ಸರ್. ದುಡ್ಡು ಕೊಟ್ಟು ಫ್ಯಾನ್ಸ್ಗಳನ್ನ ಇಟ್ಕೊಳ್ಳೋದು ಜೊತೆಗೆ ಹುಡುಗರನ್ನ ಇಟ್ಕೊಳ್ಳೋದು ದಟ್ ಇಸ್ ಡಿಫ್ರೆಂಟ್. ಒಂದು ನಮ್ಮ ಫ್ಯಾನ್ಸು ಅಂತ ಬರ್ತಾರಲ್ಲ, ಒಂದು ಸೆಲ್ಫಿಗಾಗಲಿ ಇಲ್ಲಾಂದರೆ ಒಂದು ಶೇಕ್ ಹ್ಯಾಂಡ್ ಸರ್, ಒಂದು ಸ್ಮಾಲ್ ಶೇಕ್ ಹ್ಯಾಂಡ್ ಸರ್ ನೀವು ಅಜಿತ್ ಜಯರಾಜ್ ಅಲ್ಲ ಅಂತ, ಅದರಲ್ಲಿರೋ ಕಿಕ್ಕೇ ಬೇರೆ. ಮೇಡಮ್ ಹಾಗೆ ಈಗ ನ್ಯೂ ಕಮನ್ ಅಂತ ಬಂದಾಗ, ಸೊ ಈಗ ತಾನೇ ಸಿನಿಮಾ ಮಾಡ್ತಾ ಇದ್ದಾರೆ, ಒಂದು ಸಿನಿಮಾ ಲಾಂಚ್ ಆಗ್ತಾ ಇದೆ ಅಂತ ಅಂದಾಗ, ಈಗ ಇವರೇ ಹೇಳಿದಂಗೆ ಒಂದು ರೆಕಗ್ನೈಸೇಷನ್, ಒಂದು ಶಿಳ್ಳೆ, ಒಂದು ಚಪ್ಪಾಳೆ ಎಷ್ಟು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಕಷ್ಟಪಡೋದು. ಸೊ ಅದು ಬಂದಾಗ ಅದನ್ನು ತುಂಬ ಚೆನ್ನಾಗಿ ಸ್ವೀಕರಿಸ್ಬೇಕು ನಾವು. ಅದನ್ನು ನಾನು ಕಲ್ತಿದ್ದೀನಿ. ಎಸ್ಪೆಷಲಿ ಯಾರೇ ಬಂದರು ಅಥವಾ ಅಭಿಮಾನಿಗಳು ಯಾರೇ ಬಂದರು, ಐ ಥಿಂಕ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ಟೈಮು, ಆ ಫೋಟೋ ಕೊಡೋದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅವ್ರು ನಮಗೋಸ್ಕರ ಹೋಗಿ ಸಿನಿಮಾ ನೋಡ್ತಾರೆ. ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಅಸ್. ದುಡ್ಡು ಕೊಟ್ಟು ಹೋಗಿ ನೋಡ್ತಾರೆ ಸಿನಿಮಾನ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಫ್ಯಾನ್ ಪೇಜಸ್ ಎಲ್ಲ ನಡೆಸೋರೆಲ್ಲ ಸ್ಕೂಲ್ ಕಿಡ್ಸ್ ಏನೋ, ನನಗೆ ಈ ಕೆಲಸದ ಎಷ್ಟು ಖುಷಿ ಅಂದರೆ, ನೀನು ಎಷ್ಟು ಒಬ್ಬರ ಮೇಲೆ ಇಷ್ಟಪಡ್ಬೋದು, ದಟ್ ನೀನು ಅವ್ರ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ನೀನು ಅಷ್ಟೆಲ್ಲ ಹಾಕಿ ಅವ್ರದ್ದು. ಸೊ ನೀವು ಅಷ್ಟು ಮಾಡಿದಾಗ ದ ಲೀಸ್ಟ್ ದೇ ಎಕ್ಸ್ಪೆಕ್ಟ್ ಇಸ್ ಸ್ಮಾಲ್ ಥಿಂಗ್ಸ್ ಲೈಕ್ ದಿಸ್. ಐ ಥಿಂಕ್ ಅದು ಒಂದು ಆರ್ಟಿಸ್ಟಿಗೆ ತುಂಬ ಮುಖ್ಯ ಆಗುತ್ತೆ ಟು ಅಂಡರ್ಸ್ಟ್ಯಾಂಡ್ ದಟ್. ಆ್ಯಂಡ್ ಅದು ಮೋಸ್ಟ್ ಇಂಪಾರ್ಟೆಂಟ್. ಐ ಥಿಂಕ್ ಅಭಿಮಾನಿಗಳಾಗಲಿ ಚಪ್ಪಾಳೆ ಆಗಲಿ, ಅದು ಒಂದು ಪ್ರೋಗ್ರಾಮ್ ಹೋದರೆ ನಮ್ಗೆ ಚಪ್ಪಾಳೆ ಬರಲಿಲ್ಲ ಅಂದರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಹೌದು, ನಾವೇ ಹೇಳ್ತೀನಿ ಇಷ್ಟು ಬೋರಿಂಗಪ್ಪ, ಆ ಜಾಗಕ್ಕೆ ನಾವು ಮತ್ತೆ ಹೋಗೋದು. ನಾನೇ ಹೇಳ್ತೀನಿ ಇಷ್ಟೇ ಚಪ್ಪಾಳೆಗಳು ಹೊಡಿಲಿಲ್ಲ ಅಂದ್ರೆ ಏನು ಮತ್ತೆ ಅಲ್ಲಿ ಹೋಗಲ್ಲಪ್ಪ. ದಟ್ ಇಸ್ ಹೌ ಇಂಪಾರ್ಟೆಂಟ್ ಇರುತ್ತೆ. ಸೊ ಜೊತೆಗೆ ಸರ್ ನಿಮ್ಮ ಒಂದು ಸ್ಕೂಲ್ ಡೇಸು ಕಾಲೇಜ್ ಡೇಸ್ನಲ್ಲಿ ನೆನೆಸ್ಕೊಳ್ಳೋದಾದ್ರೆ, ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ರೀತಿ ಆಗಿರುತ್ತೆ? ನಮ್ಮ ಫ್ರೆಂಡ್ ಸರ್ಕಲ್ ಹೇಳ್ಬೇಕಂದ್ರೆ ನೀವು ಇಂಟರ್ವ್ಯೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹೋಗ್ತಾನೆ ಇರುತ್ತೆ. ಆ ಥರ ಫ್ರೆಂಡ್ ಸರ್ಕಲ್ ಇದ್ದಿದ್ದು. ಕೇಳ್ತೀನಿ ಅಂದರೆ ಒಂದು ಬ್ಯಾಕ್ಗ್ರೌಂಡ್, ಹೌದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಭಯ ಅನ್ನೋದೇನಾದರೂ ಇರುತ್ತೆ? ಇಲ್ಲ, ಹೇಳ್ಬೇಕಂದ್ರೆ ಸ್ಕೂಲು ಕಾಲೇಜಲ್ಲೇ ಯಾರಿಗೂ ಗೊತ್ತಿದ್ದಿಲ್ಲ ನಾನು ಎಂ ಪಿ ಜಯರಾಜ್ ಅವ್ರ ಮಗ ಅಂತಲೂ. ನಾನು ಇವಾಗಲೂ ನಾನು ಹೇಳ್ಕೊಳಲ್ಲ ನಾನು. ವೆರಾಸ್ ನಾನು ಯಾರನ್ನಾದ್ರೂ ಮೀಟ್ ಮಾಡಿದಾಗ ಓಕೆ ಫೈನ್ ನಿಮ್ಮ ತಂದೆಯವರು ಜಯರಾಜ್ ಅವರಲ್ಲ ಅಂತ ಕೇಳಿದಾಗ ಹೌದು ಅಂತ ಐ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಇಟ್. ಹೌದು, ಐ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಇಟ್. ಸ್ಕೂಲು ಕಾಲೇಜಲ್ಲಿ ಯಾರಿಗೂ ಗೊತ್ತಿದ್ದಿಲ್ಲ.
ಅದಾದ್ಮೇಲೆ ಎಷ್ಟೊಂದು ಜನ ಇವಾಗ ನನ್ನ ಸ್ಕೂಲ್ ಮೇಟ್ಸ್ ಕಾಲೇಜ್ ಮೇಟ್ಸ್ ಮಚ್ಚ ನಿಮ್ಮ ಡ್ಯಾಡಿ MP ಜಯರಾಜ್ ಅವರ ಮಗ ಅಂತ ಇವಾಗ ಮೆಸೇಜ್ ಮಾಡ್ತಾರೆ ನನಗೆ. ಹೌದು ಮಗ, ಏನೋ ಹೇಳೇ ಇಲ್ವಲ್ಲೋ ನೀನು. ಇಲ್ಲಪ್ಪ, ಟೈಮ್ ಬರ್ಬೇಕಲ್ಲ ಅದಕ್ಕೂ. ಸೊ ನೆಕ್ಸ್ಟ್ ಸಿನಿಮಾ ಒಪ್ಕೊಳ್ತೀರಾ, ಸಿನಿಮಾ ಮಾಡ್ತೀರಾ. ಸೊ ಒಬ್ಬ ನ್ಯೂ ಕಮರ್ಗೆ ಜೊತೆಗೆ ಒಂದಷ್ಟು ಸೀನಿಯರ್ ಆರ್ಟಿಸ್ಟ್ ಅಂತ ಅಂದಾಗ ಲೈಕ್ ಶುಭ ಪುಂಜ. ಸೊ ಎಷ್ಟು ಕಲಿಯೋದಿರುತ್ತೆ ಅವರಿಂದ, ಯಾವ ರೀತಿಯಾಗಿ? ಸರ್, ಕಲಿಯೋದು ಅನ್ನೋದಕ್ಕಿಂತ ಏನಂದರೆ, ಶುಭನ್ನ ಎಲ್ಲ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾನು TVಯಲ್ಲೆಲ್ಲ ನೋಡಿದ್ದೆ, ಫಿಲಮ್ಸಲ್ಲೆಲ್ಲ ನೋಡಿದ್ದೆ. ಮತ್ತು ಇವಾಗ ನಾನು ವರ್ಕ್ ಮಾಡ್ತಾ ಇರೋ ಸ್ವಲ್ಪ ಜನ ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ನಾನು ಥಿಯೇಟ್ರಲ್ಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅವ್ರನ್ನ, ಈವನ್ ಒಂದು ಆ್ಯಕ್ಟರ್ ಅಂತ ಇದ್ದಾಗ ಒಂದು ಡ್ರೀಮ್ ಅಂತ ಇರುತ್ತೆ, ಇವ್ರ ಜೊತೆ ಅಟ್ಲೀಸ್ಟ್ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಶಾರ್ಟಲ್ಲಿ ಇರಬೇಕಪ್ಪ ಅಂತ. ಫಾರ್ ಎಕ್ಸಾಂಪಲ್, ಶುಭನ್ನ ನಾನು ಅಷ್ಟು ದೊಡ್ಡ ಸ್ಕ್ರೀನಲ್ಲೆಲ್ಲ ನೋಡಾದ್ಮೇಲೆ ವೆನ್ ಶಿ ಈಸ್ ಡೂಯಿಂಗ್ ಕ್ಯಾರೆಕ್ಟರ್ ವಿತ್ ಮೀ, ನನಗೇನು ಅನ್ಸುತ್ತಂದರೆ, ಓ ಶುಭ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು, ಅದೊಂಥರ ಹೆಮ್ಮೆ ಫೀಲಿಂಗು. ಏನಂದರೆ ಆ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ, ಓಕೆ ಫೈನ್ ಅಪ್ಪ, ಇವಾಗ ನಾವು ಒಂದು ಮಟ್ಟಕ್ಕೆ ಬಂದಿದ್ದೀವಿ ಅನ್ಸುತ್ತೆ. ಯಾಕಂದರೆ ಆ್ಯಸ್ ಎ ಆಡಿಯನ್ಸ್ ನಾವು ಯಾವಾಗಲೂ ನೋಡ್ತಾ ಇದ್ರೆ ಒಂದು ಡ್ರೀಮ್ ಇರುತ್ತೆ, ಇವ್ರ ಜೊತೆ ಒಂದು ಶಾರ್ಟಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಸೊ ಟುಡೇ ಫಾರ್ ಎಕ್ಸಾಂಪಲ್ ಶುಭ ಒಂದು ಫುಲ್ ಸಿನಿಮಾನೇ ಇಬ್ಬರು ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ಸೊ ಇಟ್ ಈಸ್ ಲೈಕ್ ಸಮಥಿಂಗ್ ಗುಡ್ ಫಾರ್ ಒಂದು ಆ್ಯಕ್ಟರ್ಗೆ. ಇಟ್ ಇಸ್ ರಿಯಲಿ ಗುಡ್. ರೈಮ್ಸ್ ಸಿನಿಮಾ, ರೈಮ್ಸ್ ಅಂತ ಬಂದಾಗ, ರೈಮ್ಸ್ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ನೆನಪಾಗೋದು ನಾವೇನು ಚೈಲ್ಡ್ಹುಡ್ ಡೇಸಲ್ಲಿ ರೈಮ್ಸ್ಗಳನ್ನ ಹೇಳ್ತಾ ಇದ್ವಿ, ಅದು ನೆನಪಾಗುತ್ತೆ. ಈ ಸಿನಿಮಾದಲ್ಲಿ ಯಾಕೆ ರೈಮ್ಸ್ ಅನ್ನೋದು, ಯಾಕೆ ಏನಾದರೂ ಡೈರೆಕ್ಟ್ ಕೇಳಿ? ಐ ಥಿಂಕ್ ರೈಮ್ಸ್ನ ಥೀಮ್ ಆಗಿ ಇಟ್ಕೊಂಡು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ನ ಮಾಡಿದ್ದಾರೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಯಾಕಂದರೆ ರೈಮ್ಸ್ ಅನ್ನೋದು ಅದೊಂದು ಮಕ್ಳದು ಇದು. ಸೊ ಅದನ್ನು ಇಟ್ಕೊಂಡು ಒಂದು ಕ್ರೈಮ್ ಥ್ರಿಲ್ಲರ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ನ ಯೋಚನೆ ಮಾಡೋದಕ್ಕೆ ಐ ಥಿಂಕ್ ಹ್ಯಾಟ್ಸ್ ಆಫ್. ಸೊ ಹಾಗಾಗಿ ಅದೇ ಮೇನ್ ಪಾತ್ರ, ಅದೇ ಮೇನ್ ಒಂದು ಪ್ಲೇ ಆಗಿರುತ್ತೆ ಈ ಸಿನಿಮಾದಲ್ಲಿ, ರೈಮ್ಸ್. ಸೊ ದ್ಯಾಟ್ ಇಸ್ ವೈ ರೈಮ್ಸ್. ಆ್ಯಂಡ್ ಈಸಿ, ಯುನೋ, ಯಾವಾಗಲೂ ಒಂದು ನೆನಪಾಗಲಿ, ಒಂದು ಹಾಡಾಗಲಿ ತುಂಬ ಈಸಿಯಾಗಿ ಬಾಯಿಗೆ ಬರಬೇಕಂತೆ. ಸೊ ಐ ಥಿಂಕ್ ಇವನ್ ದ ಟೈಟಲ್ ಇಸ್ ಲೈಕ್ ದಟ್. ಅದಕ್ಕೆ ರೈಮ್ಸ್ ಅಂತ ಟೈಟಲ್. ಹೌದು. ಸೊ ರೈಮ್ಸ್ ಅಂತ ಸಿನಿಮಾ ಅಂತ ಬಂದಾಗ ಶಿವಕುಮಾರ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಒಂದಷ್ಟು ರೈಮ್ಸ್ ಹೇಳ್ತಾರೆ. ಈ ಪ್ರೋಗ್ರಾಮ್ ತಿಳಿಸಲಿಲ್ಲ ಅಂತಂದ್ರೆ ನಿಮ್ಮ ಫ್ಯಾನ್ಸ್ಗಳು ನನ್ನ ಹುಡ್ಕೊಂಡ್ ಬರ್ತಾರೆ. ಹಾಗಾಗಿ ಒಂದೇ ಒಂದು ರೈಮ್ ಯಾವ್ದಾರು ನೆನೆಸ್ಕೋಬೋದು, ಯಾವ್ದಾರು ಹೇಳ್ಬೋದು? ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಅಷ್ಟೇ ತಾನೆ? ಸರ್, ನೀವು ರೈಮ್ಸ್ ಯಾವ್ದಾರ ನೆನೆಸ್ಕೋತೀರಾ? ಇಲ್ಲ. ನೋಡಿ ಎಷ್ಟು cute ಆಗಿ ಹೌದು. ಶಿ ಈಸ್ ಆಲ್ವೇಸ್ ಬಬ್ಲಿ. ತುಂಬ ಓವರ್ ಎನರ್ಜಿ. ಆ ಎನರ್ಜಿ ಎಲ್ಲಿಂದ ಬಂತು ಅಂತಾನೆ ಗೊತ್ತಿಲ್ಲ. ಓವರ್ ಎನರ್ಜಿ, ಸೆಟಲ್ ಕೂಡ ಸೂಪರ್. ಹೆಂಗೆ ಮೇಡಮ್ ಅದು ಚಕ್ಲಿ, ಕೋಟ್ಬಳೆ, ಚುರುಮುರಿ ಎನರ್ಜಿ ಹೆಂಗ್ ಯು ವಿಲ್ ನಾಟ್ ಬಿಲೀವ್ ಇಟ್, ನಂಗೆ ಸೆಟಲ್ ಅವನೇ ತರಿಸ್ತಾ ಇದ್ದಿದ್ದು. ನನಗೆ ಭಯಂಕರ ಇಷ್ಟ ಈ ಶಾರ್ಟ್ ಮಧ್ಯೆ ಎಲ್ಲ ನನಗೆ ಈ ಕಳ್ಳೆಕಾಯಿ ಅದೆಲ್ಲ ತಿಂತಾ ಇರಬೇಕು. ಇವರೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದೆ, ನಂಗೆ ಅದು ಅರ್ಥನೇ ಆಗಲ್ಲ. ಸೊ ನಾವು ಶೂಟಿಂಗ್ ಮಾಡಿದಾಗೆಲ್ಲ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಏನಾದರೂ ಅವನು ಫುಲ್ ನೀಟಾಗಿ ಎಲ್ಲ ಈ ಕ್ಯೂಕಂಬರ್ ಎಲ್ಲ ತಿಂತಾ ಇದ್ದ. ಸೊ ನಂಗೆ ಕೊಡೋನು, ಹಿಯರ್ ಟೇಕ್ ನೋ ಅಂತ. ಅದೆಲ್ಲ ಬೇಡ ನನಗೆ, ಕಳ್ಳೆಕಾಯಿ ಎಲ್ಲ ತರಿಸೋನು. ಪಾಪ ಸೋ ಕ್ಯೂಟ್ಲಿ ಅವನ ಅಸಿಸ್ಟೆಂಟ್ನ ಕಳಿಸ್ಬಿಟ್ಟು ನನಗೆ ಈ ಕಳ್ಳೆಕಾಯಿ ಕೊಟ್ಬಳೆ ಎಲ್ಲ ತರಿಸೋನು. ಶಿ ಡಸಂಟ್. ಶುಭನ್ಗೆ ಏನಂದ್ರೆ ಆ ಥರ ಪಿಜ್ಜಾ, ಬರ್ಗರು ಆ ಥರ ಎಲ್ಲ ಅಷ್ಟೊಂದು ಇಷ್ಟಪಡ್ತಾ ಇದ್ದಿಲ್ಲ. ಈ ಕಳ್ಳೆಕಾಯಿ ಮತ್ತೆ ಈ ಕಳ್ಳೆ ಬೀಜ ಇದು ಬರುತ್ತಲ್ಲ, ಏನದು ಅದು, ಅದೆಲ್ಲ ತುಂಬ ಇಷ್ಟ. ಚಿಕ್ಕ ಚಿಕ್ಕ ಸ್ವೀಟು, ಈ ₹1 ₹2 ಸಿಗುತ್ತಲ್ಲ, ಅದು ತುಂಬ ಇಷ್ಟ. ಅದಕ್ಕೆ ಏನಂದ್ರೆ ಬೆಂಡ್ ಬತಾಸ ನನ್ನ ಫೇವ್ರೇಟ್. ಕಲರ್ ಕಳ್ಳೆಕಾಯಿ ಇರುತ್ತೆ ಒಳಗಡೆ, ಅದು ನನ್ನ ಫೇವ್ರೇಟ್. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೀವು ಶೂಟಿಂಗ್ ಟೈಮ್ ಅನ್ನ? ಹಾಂ, ಇವಾಗಲೂ ಅಷ್ಟೇ. ನಾನು ಇವತ್ತಿಗೂ ನೆನ್ನೆ ತಾನೇ ಪದ್ಮಜರಾವ್ ಹೇಳ್ತಾ ಇದ್ರು, ಎಷ್ಟು ತಿಂತ್ಯಾ ಕೋಡ್ಬಳೆ ಅಂತ. ಶಾರ್ಟ್ ಮಧ್ಯೆ ಮಧ್ಯೆ ಆಲ್ ಬಿ ಈಟಿಂಗ್ ದಟ್ ಕೋಡ್ಬಳೆ, ಕಳ್ಳೆಕಾಯಿ ಎಲ್ಲ. ನಂಗೆ ಅದು ತುಂಬ ಇಷ್ಟ. ಈ ಶೂಟಿಂಗಲ್ಲಿ ಕೂಡ ಲೈಕ್ ಏನಂದರೆ ಮಾಂಟೇಜ್ಗಳಲ್ಲಿ ಏನು ಮಾತಾಡ್ತೀವೋ ಅನ್ನೋದು ಗೊತ್ತಾಗಲ್ಲ. ಸೊ ಮಾಂಟೇಜ್ ಶಾರ್ಟ್ಸ್ಗಳಲ್ಲಿ ಅದೇ ಮಾತಾಡ್ತಾ ಇದ್ದೀವಿ. ಶುಭ ಇವತ್ತು ಏನು ಭಟ್ರು ಏನು ಮಾಡಿರ್ತಾರೆ, ಸಾಯಂಕಾಲ ಫುಡ್ಡು, ನಾಷ್ಟ ಏನು, ಡಿನ್ನರ್ ಏನು, ಬರೀ ಅದೇ ಮಾತಾಡ್ತಾ ಇದ್ದಿದ್ದು. ಪರ್ಟಿಕ್ಯುಲರ್ ಯಾರಾದ್ರೂ ಮೌತ್ ರೀಡಿಂಗ್ ಏನಾದ್ರು ಮಾಂಟೇಜಲ್ಲಿ ಗೊತ್ತಾಗ್ಬಿಟ್ರೆ, ಓ ಇದೇನೋ ಊಟದ ಬಗ್ಗೆನೇ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಈ ಸ್ಕ್ರಿಪ್ಟ್ ಸೀನ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಊಟ ಏನಿದೆ, ಹೌದು ಸಂಜೆ ಏನು, ಸ್ನಾಕ್ಸ್ ಏನು, ಕೋಡ್ಬಳೆ ಬಂತ. ಹೌದು. ಯಾಕಂದ್ರೆ ಅದೊಂದೇ ಮೂಮೆಂಟ್ ನಮ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಬಿಡ್ತಾ ಇದ್ದಿದ್ದು. ನಮ್ ಡೈರೆಕ್ಟರ್ ಇದಾರಲ್ಲ, ನೋಡಕ್ ಮಾತ್ರ
ಹತ್ರ 22-23 ವರ್ಷ ಥರ. ಆದರೆ ಒಂದು ಸೀನ್ ಅಂತ ಬಂದರೆ ಒಂಚೂರು ಇವಾಗ ಫಾರ್ ಎಕ್ಸಾಂಪಲ್ ಆ ಸೀನ್ಗೆ ರಿಕ್ವೈರ್ಮೆಂಟು ಒಂದು 25-30 ಸೆಕೆಂಡ್ಸೇ ಇರುತ್ತೆ. ಸ್ವಲ್ಪ ಏನಾದ್ರು ಫಾರ್ ಎಕ್ಸಾಂಪಲ್ ಒಂದು ಆ ಹಳೆ ಸೀನು, ನಮ್ಮ ತಾಯಿ ಕ್ಯಾರೆಕ್ಟರ್ದು ಒಂದು ಹಳೆ ಸೀನ್ ಇತ್ತು. ವೆರಸ್ ಐಲ್ ಗೆಟ್ ಎಮೋಷನ್, ಕಂಪ್ಲೀಟ್ಲಿ ಎಮೋಷನ್. ಆ ಸೀನಲ್ಲಿ ಒಂದು 30-40 ಸೆಕೆಂಡ್ ಸೀನಲ್ಲಿ ಅವ್ರು ಫ್ರೇಮ್ ನೋಡ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಸರ್ ಅಳಿ ಇನ್ನು, ಸರ್ ನಗಿ ಸಡನ್ನಾಗಿ. ನಾನು ಏನಪ್ಪ ಅಳ್ತಾ ಇರ್ಬೇಕಾದ್ರೆ ನಗು ಅಂತಾನೆಲ್ಲ ನಗಿ ಸರ್ ಅಳಿ ಸರ್ ತಿರ್ಗಾ ಲೇ ಏನೋ ಲೂಸ್ ಗೀಸ್ ಆಗ್ಬಿಡಿದೆ. ಇಟ್ ಗೋಸ್ ಆನ್. ಫ್ರೇಮ್ ಒಂದ್ಸಲ ಅವ್ರಿಗೆ ಏನಾದ್ರು ಇಷ್ಟ ಆಗೋಯ್ತು ಅಂದರೆ ಈ ಎಕ್ಸ್ಟೆಂಡ್ಸ್ ಆ್ಯಂಡ್ ಈ ನೋಸ್ ಎಲ್ಲೇನು ಕಟ್ ಮಾಡ್ಕೊಳ್ಬೇಕು ಏನು ಅಂತ. ಬಟ್ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ಹೆಮ್. ಆ ಏಜಲ್ಲಿ ಈ ಥರ ಡೈರೆಕ್ಷನ್ ಮಾಡಿರೋದು ಸೀರಿಯಸ್ ಆಗಿ. ಬಟ್ ಇಸ್ ವೆರಿ ಇರಿಟೇಟಿಂಗ್ ಆನ್ ದ ಸೆಟ್. ಸೀರಿಯಸ್ಲಿ ನಮ್ದೊಂದು ಸೀನ್ ಇತ್ತು ಕಾಫಿ ಶಾಪಲ್ಲಿ, 2 ಸೀನ್ ಇತ್ತು ಆಯ್ತಾ. 2 ಸೀನಲ್ಲೂ ಅವ್ನು ನನಗೆ ಕಾಫಿ ಬೇಕಂತ ಕೇಳ್ತಾನೆ, ಇವನು ಮೇಡಮ್ ನೀವು ಇಲ್ಲ ಅನ್ನಿ ಅಂತ. ನಾನು ಯಾಕೆ ಇಲ್ಲ ಅಲ್ಲಿ, ಹೂಸ್ಲೆ ಯಾರಾದರೂ ಬಂದವ್ರು ಕಾಫಿ ಶಾಪಿಗೆ ಕಾಫಿ ಬೇಡ ಅಂತಾರ? ಇವು ಇಲ್ಲ ನಿಮ್ಮ ಕ್ಯಾರೆಕ್ಟರ್ ತೊಗೊಳಲ್ಲ ಮೇಡಮ್ ಅಂದರೆ, ಯಾವ ಜರ್ನಲಿಸ್ಟ್ ತೊಗೊಳಲ್ಲ ಕಾಫಿ ಅಂತ ನಾನು. ಶುಭನ್ಗೂ ಡೈರೆಕ್ಟರ್ಗೂ ಅದೇ ಯಾವಾಗಲೂ ವಿಚಾರ, ಸರ್ ಏನಕ್ಕೆ ಕಾಫಿ ಬೇಡ ಸರ್, ನಾನು ಏನಕ್ಕೆ ನಗಿಬಾರ್ದು ಇದರಲ್ಲಿ, ಏನಕ್ಕೆ ಅಳಬೇಕು, ಏನಕ್ಕೆ ಸ್ಟ್ರಿಕ್ಟಾಗಿ ಇರಬೇಕು, ಏನಕ್ಕೆ ಸೋಬರಾಗೇ ಇರಬೇಕು ಸರ್. ಮೇಡಮ್ ನಿಮ್ಮ ಕ್ಯಾರೆಕ್ಟರ್ ಹಂಗೆ, ಒಂದು ಸ್ಟಿಕ್ ಸ್ಮೈಲ್ ಕೊಡ್ಬಾರ್ದ? ಇವಾಗ ಯಾರೋ ಒಬ್ರು ಬಂದರು ಮೈನೋ ಮಾತಾಡ್ಸೋರು, ಒಂದು ಸ್ಮೈಲ್ ಕೊಡಬಾರ್ದ? ಇಲ್ಲ ಮೇಡಮ್ ನೀವು ಕೊಡಬೇಡಿ. ಓ ತುಂಬ ಹಿಂಸೆ ಇಟ್ಟಿದ್ದಾರೆ. ಸೊ ಸೀನ್ ಬಗ್ಗೆ ಮಾತಾಡ್ತಾ ಇದ್ವಿ, ಆಮೇಲೆ ಟ್ರೈಲರ್ ಬಗ್ಗೆ ಹೇಳ್ತಿದ್ದೆ. ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಪ್ರೀತಿ ನೋವು ಇವೆಲ್ಲ ಗುಣಗಳು ಮೃಗಗಳಿಗೆ, ಸೊ ಆ ಥರ ಒಂದು ಡೈಲಾಗ್ ಬರುತ್ತೆ. ಸೊ ಸಂಬಂಧ ಅನ್ನೋದು ಒಂದಷ್ಟು ಕ್ಯಾರಿ ಆಗುತ್ತೆ, ಜೊತೆಗೆ ಇಲ್ಲೂ ನೀವು ಫ್ಯಾಮಿಲಿ ಮ್ಯಾನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಈ ಸಿನಿಮಾ ಥ್ರಿಲ್ಲರ್ ಅಂತ ಬಂದಾಗ, ಈ ಹಿಂದೆನೂ ಸಾಕಷ್ಟು ಥ್ರಿಲ್ಲರ್ ಸಿನಿಮಾಗಳು ಕೂಡ ಕನ್ನಡ ಇಂಡಸ್ಟ್ರಿ ಬಂದಿದೆ, ಒಂದಷ್ಟು ಸದ್ದು ಮಾಡಿದೆ, ಒಂದಷ್ಟು ಸದ್ದು ಮಾಡೋದು ಕೂಡ ಹೋಗಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮ ಸಿನಿಮಾ ಎಷ್ಟು ಸ್ಪೆಷಲ್, ಎಷ್ಟು ಒಂದು ಪೈಸಾ ವಸೂಲ್ ಮಾಡುವ ಜನಗಳಿಗೆ? ರೈಮ್ಸ್ ಬಂದು ಒಂದು ಸಮಥಿಂಗ್ ನ್ಯೂ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಎಷ್ಟು ನ್ಯೂ ಕಾನ್ಸೆಪ್ಟ್ ಇದೆ ಅಂತ ಹೇಳಿದರೆ, ಸಿನಿಮಾ ಸಮಥಿಂಗ್ ನ್ಯೂ, ವೆರಾಸ್ ನಾನು ಒಂದು ಸಿಂಗಲ್ ಲೀಡಾಗಿ ಕಾಣಿಸ್ಕೊಳ್ತಾ ಇರೋದು ಇಟ್ ಇಸ್ ನ್ಯೂ, ಶುಭ ಪುಂಜಾಸ್ ಕ್ಯಾರೆಕ್ಟರ್ ಇಸ್ ನ್ಯೂ, ಪ್ರತಿಯೊಂದು ಎವ್ರಿಥಿಂಗ್ ಇಸ್ ನ್ಯೂ. ನೀವು ಟ್ರೈಲರ್ ನೋಡ್ಬೋದು, ಯು ಕ್ಯಾನ್ ಫೈಂಡ್ ಇಟ್. ನೀವು ನೋಡಿದ್ರೆ ಗೊತ್ತಾಗೋದು ದೇರ್ ಇಸ್ ಸಮಥಿಂಗ್ ನ್ಯೂ, ದೇರ್ ಇಸ್ ಸಮಥಿಂಗ್ ಇಟ್ ವೇರ್ ಡೈರೆಕ್ಟರ್ ಅದನ್ನ ಕನ್ವೆ ಮಾಡಿದ್ದಾರೆ. ಸೊ ರೈಮ್ಸ್ ಅಂತ ಬಂದಾಗ ಈಗ ಹೇಳ್ತಾರೆ ಸಮಥಿಂಗ್ ನ್ಯೂ ಅಂತ. ಈಗ ನಿಮ್ಮ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ನೀವು ಜರ್ನಲಿಸ್ಟ್ ಆಗಿ ಮಾಡಿಲ್ಲ. ಜೊತೆಗೆ ಇನ್ನೊಂದು ನಾನು ಇಲ್ಲಿ ಗಮನಿಸಿದ್ದೇನೆಂದ್ರೆ, ರೈಮ್ಸ್ ಅಂತ ಏನೊಂದು ಟೆಕ್ಸ್ಟ್ ಇದೆ, ಅದು ಫಿಂಗರ್ ಪ್ರಿಂಟ್ ಅಲ್ಲೂ ಕೂಡ ಇದೆ. ಸೊ ಏನೋ ಒಂದು ಯೂನಿಕ್ ಅಂತ ಅನ್ಸುತ್ತೆ, ಬಟ್ ಟ್ರೈಲರ್ ಕೂಡ ಯೂನಿಕ್ ಅಂತ ಅನ್ಸುತ್ತೆ. ಸೊ ನಿಮಗೆ ಎಷ್ಟು ಸ್ಪೆಷಲ್ ಆಗ್ಬೋದು, ಯಾವ ರೀತಿಯಾಗಿ ಅನಿಸ್ಬೋದು? ತುಂಬ ರೀತಿಲಿ ನಮಗೆ ಅದು ಸ್ಪೆಷಲ್. 1-2 ವರ್ಷದ ನಂತರ ನಾವೆಲ್ಲರೂ ಬಿಗ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ಸ್ಪೆಷಲ್. ಹೊಸದಾಗಿ ಬರಬೇಕು ನಾನು ಅಂತ ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ 2 years ಬ್ಯಾಕ್. ಸೊ ಆ ಥರನೇ ಬರ್ತಾಯಿದ್ದೀನಿ, ವಿತ್ ಸಮಥಿಂಗ್ ಟೋಟ್ಲಿ ಡಿಫ್ರೆಂಟ್ ಆಡಿಯನ್ಸ್ನ ನಾನು ನೋಡದೇ ಇರೋ ಥರ ಬರ್ತಾಯಿದ್ದೀನಿ. 3ನೇದು ಇಟ್ಸ್ ಅನ್ ಎಡ್ಜ್ ಆಫ್ ಸಿ ಥ್ರಿಲ್ಲರ್. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ತುಂಬ ಫಾಸ್ಟ್ ಪೇಸ್ಡ್ ಆಗಿದೆ. ಆ್ಯಂಡ್ ನನಗೆ ಗೊತ್ತಿರೋಂಗೆ ಆಡಿಯನ್ಸ್ ರಿಯಲಿ ಲವ್ ಕ್ರೈಮ್ ಥ್ರಿಲ್ಲರ್ಸ್. ಬಿಕಾಸ್ ನಾನು ಹುಡುಗ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ದೇರ್ ಆಲ್ ಟೈಮ್ ವಾಚಿಂಗ್ ಥ್ರಿಲ್ಲರ್ಸ್. ಸೊ ಅದು ಕ್ರೈಮ್ ಥ್ರಿಲ್ಲರ್ಸ್. ಸೊ ಐ ಆಮ್ ಶ್ಯೂರ್ ಆಡಿಯನ್ಸ್ ವಿಲ್ ಲೈಕ್ ದಿಸ್. ಇದ್ರದ್ದು ಟ್ರೀಟ್ಮೆಂಟ್ ಆಗಲಿ, ದ ವೇ ಇಟ್ಸ್ ಟೋಲ್ಡ್, ಎವ್ರಿಥಿಂಗ್ ಈಸ್ ವೆರಿ ಸ್ಪೆಷಲ್. ಸೊ ಹಾಗಾಗಿ ಡೆಫಿನೆಟ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ ದಟ್ ದಿಸ್ ವಿಲ್ ವರ್ಕ್. ಟ್ರೈಲರ್ ಸಾಂಗ್ ಈಗಾಗಲೇ ಪಿಆರ್ಕಿನಲ್ಲೇ ನಾವು ನೋಡಿರುವಂಥದ್ದು. ಸೊ ಈ ಟೈಮಲ್ಲಿ ನಾವು ಪುನೀತ್ ರಾಜ್ಕುಮಾರ್ ನೆನೆಸ್ಕೊಳ್ಳೋದು ಆ್ಯಕ್ಚುಲಿ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಹೇಳೋದು ಪುನೀತ್ ಸರ್ ಬಗ್ಗೆ ಹೇಳಿದ್ರೆ, ನನ್ನ ಪರ್ಸ್ನಲ್ ಆಗಿ ಪುನೀತ್ ಸರ್ ಜೊತೆ ಕ್ರಿಕೆಟ್ ಮ್ಯಾಚಸ್ ಎಲ್ಲ ಆಡಿದ್ದೀನಿ, KCCಯಲ್ಲೆಲ್ಲ ಒಂದು 3-4 ಮ್ಯಾಚ್ ಮೀಟ್ ಮಾಡಿದ್ದೀನಿ, ಹಾಯ್ ಬಾಯ್ ಅಷ್ಟೇ. ಆದರೆ ರೀಸೆಂಟಾಗಿ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾದ್ರೆ ಈ ಪರ್ಸ್ನಲಿ ಮಾಡ್ತೇನೆ. ಪರ್ಸ್ನಲಾಗಿ ಮೀಟ್ ಮಾಡಿದಾಗ ಐ ಗಾಟ್ ಟು ನೋ ಫ್ಯೂ ಥಿಂಗ್ಸ್ ಆ್ಯಂಡ್ ಈ ಗಾಟ್ ಟು ನೋ ಫ್ಯೂ ಥಿಂಗ್ಸ್ ಅಬೌಟ್ ಮೀ. ಆ ಬಾಂಡಿಂಗ್ ಅನ್ನೋದು ಬೆಳೀತು. ದಟ್ ಟೈಮ್ ನಾನು ಇವಾಗಲೂ ಒಂದು ಸಲ ಥಿಂಕ್ ಮಾಡ್ತೀನಿ, ಏನಕ್ಕೆ ಮೀಟ್ ಮಾಡಿದ್ನೋ ಅವತ್ತು ಅಂತ. ಯಾಕಂದರೆ ಅವತ್ತಿನ ಮೀಟಿಂಗು ಇಟ್ ವಾಸ್ ಲೈಕ್ ರಿಯಲಿ ಸ್ಪೆಷಲ್ ಫಾರ್ ಅಸ್. ನನಗೂ ನನ್ನ ವೈಫಿಗೂ ಆ್ಯಕ್ಚುಲಿ ಇಟ್ ವಾಸ್ ರಿಯಲಿ ಸ್ಪೆಷಲ್. ಆ್ಯಂಡ್ ಈ ಕಾಲ್ಡ್ ಅಸ್ ಆನ್ 10th. ಆ್ಯಕ್ಚುಲಿ ನನ್ನ ವೈಫ್ದೊಂದು ಆಲ್ಬಮ್ ಸಾಂಗ್ PRK ಮಾಡಬೇಕು ಅಂತ. ಸೊ ಈ ಕಾಲ್ಡ್ ಅಸ್, ಯು ಮಿಸ್ ದಟ್.
ಆ ಬಾಂಡಿಂಗ್ ಆಗಾದ್ಮೇಲೆ ಆ್ಯಂಡ್ ಪುನೀತ್ ಸರ್ ಆ ಥರ ಆಗಾದ್ಮೇಲೆ ಅಂತೂ ಐ ಕುಡಂಟ್ ಬೇರ್ ಇಟ್. ನಿಜವಾಗಿದ್ದೇನೆ ಐ ವಾಸ್ ಲೈಕ್ ಆಬ್ವಿಯಸ್ಲಿ ಈಸ್ ಲೈಕ್ ಎ ಫ್ಯಾಮಿಲಿ. ಐ ವಾಸ್ ಶಾಟರ್ಡ್ ಅವತ್ತು. ಅಲ್ಲಿ ಕೂಡ ಇರೋಕ್ಕಾಗಿಲ್ಲ, ಅವರ ಮುಂದೆನೂ ಇರೋಕ್ಕಾಗಿಲ್ಲ ಅವತ್ತು ಆ ಸಂದರ್ಭದಲ್ಲಿ. ಐ ಡೋಂಟ್ ನೋ, ವಿ ಜಸ್ಟ್ ಮಿಸ್ ಕುಮಾರ್ ಸರ್. ನೀವು ಸಾಕಷ್ಟು ಬಾರಿ ಮೀಟ್ ಮಾಡಿರ್ತೀರಾ, ಫೋನ್ ಮಾತಾಡ್ಸಿರ್ತೀರಾ. ಲಾಸ್ಟ್ ಮೀಟ್ ಮಾಡಿದ್ದು ಯಾವಾಗ? ಅವ್ರನ್ನ ನಾನು ತುಂಬ ಫಂಕ್ಷನ್ಸ್ಗಳಲ್ಲಿ ಈವೆಂಟ್ಸ್ಗಳಲ್ಲಿ ಮೀಟ್ ಮಾಡಿದ್ದೀನಿ. ಬಟ್ ನನಗೆ ತುಂಬ ಸ್ಪೆಷಲ್ ಅಥವಾ ಅವ್ರ ಬಗ್ಗೆ ನನಗೆ ನಾನು ತುಂಬ ಜನ ನಮ್ಮ ಅಮ್ಮಂಗಾಗಲಿ ನನ್ನ ಫ್ಯಾಮ್ಲಿಗಾಗಲಿ ಹೇಳಿರೋದು ಒಂದು ಇನ್ಸಿಡೆಂಟ್ ಯಾವುದು ಅಂತಂದರೆ, ನಾನು ಅವ್ರ ಮನೆ ಹತ್ರ ಶೂಟಿಂಗ್ ಮಾಡ್ತಾಯಿದ್ದೆ, ನಾನು ಮತ್ತು ರಘು ಮುಖರ್ಜಿಯವರು. ಆ್ಯಂಡ್ ಪುನೀತ್ ಸರ್ ಅಪ್ಪು ಸರ್ ಪಾಸ್ ಆಗಿಬಿಟ್ಟು ನಾವು ಶೂಟಿಂಗಲ್ಲಿದ್ವಿ. ಸೊ ಮ್ಯಾನೇಜರಿಗೆ ಹೇಳಿದ್ರು ಯಾರು ಶೂಟಿಂಗ್ ಮಾಡ್ತಾಯಿದ್ದಾರೆ ಅಂತ. ಸೊ ಅವ್ರಿಗೆ ಹೇಳಿದಾಗ ಅವ್ರನ್ನ ಮನೆಗೆ ಬರೋಕ್ಕೆ ಹೇಳಿ ಅಂತ ಹೇಳಿದರು. ಸೊ ನಾವು ಶೂಟಿಂಗೆಲ್ಲ ಮುಗಿಸ್ಕೊಂಡು ಇಡೀ ಟೀಮ್ ನಾವು ಹೋಗಿದ್ವಿ ಅವ್ರನ್ನ ಮೀಟ್ ಮಾಡೋಕ್ಕೆ. ಲಿಟ್ರಲಿ 1.5 hours ನಮಗೋಸ್ಕರ ಟೈಮ್ ಕೊಟ್ಟು ನಮ್ಮನ್ನ ಮಾತಾಡಿಸಿ ನಮಗೆ ಟೀ ಕಾಫಿ ಎಲ್ಲ ಕೊಟ್ಟು. ಐ ಮೀನ್ ಇಟ್ ವಾಸ್ ಸೋ ಸ್ವೀಟ್ ಆಫ್ ಹಿಮ್. ಬಿಕಾಸ್ ಅವ್ರು ಎಷ್ಟು ಬ್ಯುಸಿಯಾಗಿರ್ತಾರೆ. ನಾವೇ ಕೆಲವು ಸರ್ತಿ ಯಾರಿಗಾದ್ರೂ 1 hour 10 minutes ಟೈಮ್ ಕೊಡೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ದ ಎಂಟೈರ್ ಟೀಮ್ 1.5 hours ಕೂತಿದ್ವಿ ಅವ್ರ ಮನೇಲಿ ಮಾತಾಡಿಕೊಂಡು, ಅವರೆಲ್ಲ ಇದು ಮಾಡಿ ಇದೆಲ್ಲ ಸ್ಟೋರಿ ಇದೆಲ್ಲ ಕೇಳಿ. ಸೊ ಅದು ನನಗೆ ಎಷ್ಟು ಎಫೆಕ್ಟ್ ಆಯಿತು ಅಂದರೆ, ಅದಾದಮೇಲೆ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮಗೆಲ್ಲ ಹೇಳ್ತದೆ, ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ನೋಡು ಹೌ ಹಂಬಲ್ ಹಿ ಈಸ್. ನಾವೇ ಎಷ್ಟೊಂದು ಸರ್ತಿ ವಿ ಫರ್ಗೆಟ್ ಆರ್ ಹಂಬಲ್ನೆಸ್ ಅಲ್ವಾ ಅಂತ. ಸೊ ದಟ್ ಇಸ್ ಅ ಬಿಗ್ ಲರ್ನಿಂಗ್ ಲೆಸನ್ ಫಾರ್ ಮೀ. ನನಗೆ ಅವಾಗ ನನ್ನ ಕರಿಯರಲ್ಲಿ ಅಪ್ಪು ಸರ್ ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ಸಿ ಹೌ ಹಂಬಲ್ ಈಸ್. ಸೊ ವಿ ಶುಡ್ ಆಲ್ವೇಸ್ ಬಿ ವೆರಿ ಹಂಬಲ್ ಅಂತ. ಸೊ ಇವತ್ತಿಗೆ ಅಫ್ಕೋರ್ಸ್ ಆಲ್ ಆಫ್ ಅಸ್, ಐ ಥಿಂಕ್ ಇಡೀ ಕರ್ನಾಟಕ ಅವ್ರನ್ನ ತುಂಬ 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 ಮಿಸ್ ಮಾಡ್ಕೋತಾ ಇದೆ. ಆ್ಯಂಡ್ ಆದರೆ ನಮ್ಮೆಲ್ರಿಗೂ ಅವರಿಂದ ಕಲಿಯೋಕ್ಕೆ ತುಂಬ ಇದೆ. ಐ ಥಿಂಕ್ ದ್ಯಾಟ್ ಈಸ್ ವಾಟ್ ವಿ ಶುಡ್ ಆಲ್ ಡೂ. ತುಂಬ ಅವರು ಮಾಡಿದಂಥ ಫಸ್ಟ್ ಆಫ್ ಆಲ್ ಅವ್ರು ಎಷ್ಟು ಮಾಡಿದ್ದಾರೆ ನಮ್ಗದು ಗೊತ್ತೂ ಇರಲಿಲ್ಲ. ಸೊ ಐ ಥಿಂಕ್ ದ್ಯಾಟ್ ಈಸ್ ಹಿಸ್ ಗ್ರೇಟ್ನೆಸ್. ಸೊ ಐ ಥಿಂಕ್ ವಿ ಆಲ್ ಕ್ಯಾನ್ ಲರ್ನ್ ಫ್ರಮ್ ದಟ್. ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೊಂದಷ್ಟು ಮಾತಾಡಬಹುದು. ಎಸ್, ಮತ್ತೆ ಬ್ಯಾಕ್ ಟು ರೈನ್ಸ್ ಸಿಗೋದ್ರನ್ನ. ಸೊ ರೈನ್ಸ್ ಡಿಸೆಂಬರ್ 10ಕ್ಕೆ ರಿಲೀಸ್ ಇದೆ, ಸಾಕಷ್ಟು ಹತ್ರ ಇದೀವಿ. ಸೊ ಸಿನಿಮಾ ಯಾಕೆ ನೋಡಬೇಕು ರೈನ್ಸ್? ಸೊ ಇದೇ ಡಿಸೆಂಬರ್ 10ನೇ ತಾರೀಕು ರೈನ್ಸ್ ಚಿತ್ರ ಬರ್ತಾ ಇದೆ. ಸಮಥಿಂಗ್ ನ್ಯೂ ಟು ದ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಿ. ಟ್ರೈಲರ್ TRK ಆಡಿಯೋಲಿದೆ, ಟ್ರೈಲರ್ ನೋಡಿ. ಟ್ರೈಲರ್ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಬುಕ್ ಮೈ ಶೋ ಓಪನ್ ಮಾಡಿ ಟಿಕೆಟ್ ಬುಕ್ ಮಾಡಿ. ಡಿಸೆಂಬರ್ 10th ರೈನ್ಸ್. ಎಸ್, ಶುಭ ಕುಂಜ. ರೈನ್ಸ್ ಎಷ್ಟು ಸ್ಪೆಷಲ್, ಜನ ರೈನ್ಸ್ ಯಾಕೆ ನೋಡಬೇಕು ಇದೇ ಡಿಸೆಂಬರ್ 10ಕ್ಕೆ? ಬಿಕಾಸ್ ಇಟ್ಸ್ ಜನಗಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಸಿನಿಮಾ ಅದು. ಥ್ರಿಲ್ಲರ್ ಜನಗಳಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಥಿಯೇಟರ್ಸಲ್ಲಿ ಹೋಗಿ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ. ಆ್ಯಂಡ್ ದಯವಿಟ್ಟು ಥಿಯೇಟರ್ಸಲ್ಲಿ ಹೋಗಿ ನೋಡಿ. ಪ್ಲೀಸ್ ಡೋಂಟ್ ಡು ಪೈರಸಿ. ಆ್ಯಂಡ್ ಇದೇ ಡಿಸೆಂಬರ್ 10th ಬರ್ತಾ ಇದೆ. ಆ್ಯಂಡ್ ಎಲ್ಲ ಥಿಯೇಟರ್ಸ್ ಹೆಸರು ನಂದು ಅಥವಾ ಅಜಿತ್ ಜಯರಾಜ್ ಅವರ ಪೇಜ್ ಮೇಲೆ ಇರುತ್ತೆ. ಸೊ ಆ್ಯಂಡ್ ಪ್ರತಿ ಸರ್ತಿ ಯಾವುದಾದ್ರೂ ಹೊಸ ಥಿಯೇಟ್ರಿಗೆ ಬಂದು ಕೂಡ ವಿ ವಿಲ್ ಅಪ್ಡೇಟೆಡ್. ಸೊ ಮಿಸ್ ಮಾಡದೆ ವಾಚ್ ಇಟ್ ಇನ್ ದ ಥಿಯೇಟರ್ಸ್. ರೈನ್ಸ್. ಸೊ ಇದು ಒಂದೊಳ್ಳೆ ನಾವೆಲ್ಲ ಹಿಂಗೆ ಗುರುತಿರ್ತೀವಲ್ಲ, ಅದೇ ತರ ಜನಗಳು ಕೂಡ ಗುರುತಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಟ್ಟಿಗೆ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಮಾತಾಡೋದಕ್ಕೆ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಒಳ್ಳೆ ಸಕ್ಸಸ್ ಆಗಿದೆ ಅಂತ ಹೇಳ್ತಿದ್ವಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡೋಣ ರೈನ್ಸ್ ಡಿಸೆಂಬರ್ 10ಕ್ಕೆ ರಿಲೀಸ್ಗೆ ರೆಡಿ ಇದೆ. ಸೊ ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ ಹೊಸ ಟೀಮ್ನ ಹಾರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯಾಷನಲ್ ಟಿವಿ ಕನ್ನಡ.